ಹೊಸ ತರ ಎಸ್ ತರ ಹೊಸ ತರ ಅಡುಗೆನ ಕಲಿಯೋದಕ್ಕೆ ನೀವೆಲ್ಲರೂ ರೆಡಿ ಆಗಿದ್ದೀರಾ. ಸೊ ಹಾಗಾಗಿ ಕಾರ್ಯಕ್ರಮಕ್ಕೆ ತಡ ಮಾಡದೆ ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಹಾಗಾದ್ರೆ ಹೊಸ ಅಡುಗೆ ಅಂದ್ರೆ ಯಾವ ಹೊಸ ಅಡುಗೆ ನಮ್ಮ ಪ್ರತಿಮಾ ಅವ್ರು ಹೇಳ್ಕೊಡ್ತಾರೆ, ಅವ್ರನ್ನೇ ಕೇಳ್ಬಿಡೋಣ. ಯಾಕಂದ್ರೆ ನನಗೂ ಏನು ಹೇಳಿಲ್ಲ ಏನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ನಾನು ಸ್ವಲ್ಪ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ವೆಲ್ಕಮ್ ಮಾಡಿಬಿಟ್ಟು ಅವ್ರನ್ನ ಕೇಳ್ಬಿಡ್ತೀನಿ ಏನು ಮಾಡ್ತಾ ಇದ್ದಾರೆ ಅಂತ. ಹಾಯ್ ಪ್ರತಿಭಾ. ಹಾಯ್. ಏನಮ್ಮ ಗ್ರೀನ್ 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 ಯಾ ಗೋ ಗ್ರೀನ್ ಅನ್ನೋ ಥರ. ಸರಿ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ. ದಿನ ಬೆಳಗಾದ್ರೆ ನೋಡ್ತಾ ಇರ್ತೀವಿ, ಏನು ಚೆನ್ನಾಗಿರಕ್ಕೆ ಸಾಧ್ಯ ಅಲ್ವಾ? ತುಂಬಾನೇ ಚೆನ್ನಾಗಿದ್ದೀವಿ. ಸೊ ದಿನ ನೋಡೋದ್ರಿಂದ ಸ್ವಲ್ಪ ಏನಂತಾರೆ ಪ್ರೀತಿ ಜಾಸ್ತಿ ಆಗುತ್ತೆ. ಎಕ್ಸಾಕ್ಟ್ಲಿ, ಎನರ್ಜೆಟಿಕ್ಕು ಜಾಸ್ತಿ ಆಗ್ಬಿಡುತ್ತೆ ಅಲ್ವಾ? ತಿಂದು ಅಲ್ಲ, ಅಫ್ಕೋರ್ಸ್ ನೀವು ಮಾಡಿದ್ಮೇಲೆ ತಿನ್ಲೇಬೇಕಲ್ಲ. ಈಗ ಇದೇ ಎನರ್ಜಿಲಿ ಏನೋ ಹೊಸ ರೆಸಿಪಿ, ನಾನು ತರ ಹೊಸ ತರ ಅಂತ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಏನು ಹೊಸ ಅಡುಗೆ ಹೇಳ್ಕೊಡ್ತಾ ಇದೆಯಾ ಇವತ್ತು? ಸ್ವಲ್ಪ ಮಕ್ಕಳಿಗೆ ಅವ್ರಗಳಿಗೆ ಪಾಸ್ತಾ ಅನ್ನೋದು ಇಷ್ಟ ಆಗುತ್ತಲ್ವಾ? ಸೊ ಪೆಸ್ತೋ ಅಂತ ಮಾಡ್ಕೊಡ್ತಾ ಇದ್ದೀನಿ. ಇಟ್ ಈಸ್ ಅನ್ ಇಟಾಲಿಯನ್ ಪಾಸ್ತಾ. ಇಟಾಲಿಯನ್ ಪಾಸ್ತಾನ ನೀನು ಪೆಸ್ತೋ ಮಾಡ್ಬಿಟ್ಟಿದ್ಯಾ? ಇಲ್ಲ, ಅದು ಹೆಸರೇ ಪೆಸ್ತೋ ಅಂತ. ದೇ ಕಾಲ್ ಇಟ್ ಆಸ್ ಪೆಸ್ತೋ. ಓಕೆ. ಸೊ ಪೆಸ್ತೋ ಪಾಸ್ತಾ ಅದು. ಹಾಗಾದ್ರೆ ಮಕ್ಕಳ ಸ್ಪೆಷಲ್ ಇದು. ಹೌದು, ಮಕ್ಕಳಿಗೂ ಇಷ್ಟ ಆಗುತ್ತೆ. ಈಗಿನ ಟ್ರೆಂಡ್ ಜನರೇಷನ್ ಅವರಿಗೆ ಪಾಸ್ತಾ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಸೊ ಆಚೆಗಡೆ ಹೋಗ್ಬಿಟ್ಟು ತಿಂತಾರಲ್ಲ, ಅದ್ರ ಬದಲಿಗೆ ಮನೇಲೇ ಮಾಡ್ಕೊಂಡು ತಿನ್ಬಹುದು. ನೀನ್ ಬಿಡಮ್ಮ, ನಾನು ಹೇಳ್ತಾ ಇರ್ತೀನಿ ಆಗಾಗ ಒಂದು ದೊಡ್ಡ ಹೋಟೆಲ್ ಮಾಡ್ಬಿಡು ಅಂತ. ನಾನೇ ಕ್ಯಾಶಿಯರ್ ಆಗಿ ಕುತ್ಕೋತೀನಿ ಅಂತ ನೀನ್ ನನ್ನ ಮಾತು ಕೇಳಲ್ಲ. ಇರ್ಲಿ, ಪರವಾಗಿಲ್ಲ. ಕಿಚನ್ ನಾನ್ ಡಿಪಾರ್ಟ್ಮೆಂಟು, ಕ್ಯಾಶ್ ತಾವು ಡಿಪಾರ್ಟ್ಮೆಂಟಾ? ಆಯ್ತಮ್ಮ, ಬೇಕಲ್ಲ. ಯಾಕಂದ್ರೆ ನಿಂಗೆ ಸ್ವಲ್ಪ ಕಾಮರ್ಸ್ ಅಲ್ಲಿ ವೀಕು ಅಲ್ವಾ? ಯಾಕಂದ್ರೆ ನಾನು ಓದಿರೋದೇ ಕಾಮರ್ಸ್ ಅಮ್ಮ. ಅಲ್ಲ, ಆದ್ರೂ ಅದಕ್ಕಿಂತ ಸ್ವಲ್ಪ ನಾನು ಜಾಸ್ತಿ ಕ್ಯಾಶ್ ಅಲ್ಲಿ ಹ್ಯಾಂಡಲ್ ಮಾಡೋದು ನಾನು ತುಂಬಾ ಕೇರ್ಫುಲ್ ಆಗಿ. ಆಯ್ತು, ನನಗೆ ಗೊತ್ತು, ಅದು ಸೀಕ್ರೆಟ್ ನಂಗೆ ಗೊತ್ತು. ಇವಾಗ ಶುರು ಮಾಡೋಣ. ಶುರು ಮಾಡ್ಬಿಡಮ್ಮ. ಇದಕ್ಕೆ ಪಾಸ್ತಾ, ಪಾರ್ಮೆಸಾನ್ ಚೀಸ್, ಇದು ಬೆಳ್ಳುಳ್ಳಿ, ಕಾಳುಮೆಣಸಿನ ಪುಡಿ, ಉಪ್ಪು, ಆಲಿವ್ ಆಯಿಲ್, ಗೋಡಂಬಿ ಹಾಗೂ ಬೇಸಿಲ್ ಲೀವ್ಸ್. ಓಕೆ. ಇದು ಬೇಸಿಲ್ ಲೀವ್ಸ್ ನಿಂಗೆ ಎಲ್ಲ ಮಾಲ್ಗಳಲ್ಲೂ ಸಿಗತ್ತೆ. ಯೂಶಲಿ ಡ್ರೈ ಸಿಗುತ್ತೆ ಬೇಸಿಲ್ ಲೀವ್. ಇದು ಬೇಸಿಲ್ ಪೌಡರ್ ತರ ಸಿಗುತ್ತೆ. ಸೊ ಇದು ನಿಂಗೆ ಹಸಿಯಾಗಿರುವಂತ ಎಲೆ ಸಿಗುತ್ತೆ, ವಿಚ್ ಇಸ್ ಯೂಶಲಿ ಯೂಸ್ಡ್ ಫಾರ್ ಪಾಸ್ತಾಸ್. ಪಾಸ್ತಾಸು ಸೂಪು ಯೂಸ್ ಮಾಡ್ತಾರೆ. ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಓ, ಇದು ಫ್ಲೇವರ್ ಕೊಡುತ್ತಾ? ಹೌದು, ಅಫ್ಕೋರ್ಸ್ ಇದು ತುಂಬಾನೇ ಚೆನ್ನಾಗಿರುತ್ತೆ ಇದು. ಇನ್ನೊಂದೇನಂದ್ರೆ ಗೋಡಂಬಿ ನಾನು ಏನಕ್ಕೆ ತೊಗೊಂಡಿದ್ದೀನಿ ಅಂತಂದ್ರೆ, ಯೂಶಲಿ ಪಾಸ್ತಾಗೆ ಪೈನ್ ನಟ್ಸ್ ಅಂತ ಸಿಗುತ್ತೆ. ಓಕೆ, ಪೈನ್ ನಟ್ಸ್ ಇಲ್ಲ ಅಂದವರು ಗೋಡಂಬಿನೂ ಬಳಕೆ ಮಾಡ್ಬೋದು. ಓಕೆ ಓಕೆ. ಸೊ ಈಗ ನಾವು ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡ್ಬಿಡ್ಬೇಕು. ಏನ ಪಾಸ್ತಾ? ಅಲ್ಲಿ ಪಾಸ್ತಾನ ಹೆಂಗೆ ರುಬ್ತೀಯ ನೀನು? ಅಲ್ಲ, ಅದೇ ಕೇಳಿದೆ ಹೆಂಗೆ ಅಂತ. ಬೇಸಿಲ್ ಲೀವ್ಸ್. ಓ, ಬೇಸಿಲ್ ಲೀವ್ಸ್. ಹೌದು ಅಲ್ವಾ? ಒಂದ್ ನಿಮಿಷವಮ್ಮ, ನಿಂಗೆ ಈಸಿ ಆಗ್ಲಿ ಅಂತ ಜಾರ್ ನಾನೇ ಕೊಟ್ಬಿಡ್ತೀನಿ. ಏನ್ದ? ಓ, ನೋಡ್ದ್ಯಾ, ಧಾರಾಳದ ಮನ್ಸು. ಸಿಕ್ಕಾಪಟ್ಟೆ ಧಾರಾಳ ಆಗೋಗ್ಬಿಟ್ಟು. ಓಕೆ, ಕೊಡು. ಬರೀ ಜಾರ್ ಕೊಡೋದ್ರಲ್ಲಿ ಮಾತ್ರ, ಬೇರೆ ಏನು ಕೇಳ್ಬೇಡ. ಸರಿ, ನಾನು ಕೇಳೋದು ಇಲ್ಲ ಬಿಡು. ಈಗ ಏನ್ ಮಾಡೋಣ, ಗೋಡಂಬಿ ಒಂದು 10ರಿಂದ 15 ಆಗಷ್ಟು. ಓಕೆ, ಗೋಡಂಬಿ ಸ್ವಲ್ಪ ಅದು ಕ್ರಶ್ ಆದ್ಮೇಲೆ ಆ ಟೇಸ್ಟ್ ಕೊಡುತ್ತೆ, ಫ್ಲೇವರ್ ಕೊಡುತ್ತೆ. ಓಕೆ, ಮತ್ತೆ ಬೆಳ್ಳುಳ್ಳಿ ಒಂದು 5ರಿಂದ 6 ಎಸ್ಲು ಬೆಳ್ಳುಳ್ಳಿ ಬೇಕದಕ್ಕೆ. ಓಕೆ. ಆಮೇಲೆ ಈ ಬೇಸಿಲ್ ಲೀವ್ಸ್ನ ನೀವು ಹೀಗೆ ತೆಗೆದು ಹಾಕ್ಬೇಕು. ಬರೀ ಲೀವ್ಸ್ ಮಾತ್ರ ಬೇಕಿದಕ್ಕೆ. ತುಂಬಾ ಸುಲಭ ಮತ್ತೆ ತುಂಬಾ ಟೇಸ್ಟಿ. ಆಕ್ಚುಲ್ ಆಗಿ ವೆರೈಟೀಸ್ ಆಫ್ ಪಾಸ್ತಾ ಮಾಡ್ತಾರೆ. ಎಷ್ಟು ಹಾಕ್ಬೇಕು ಇದು? ಏನಾದ್ರು ಜಾಸ್ತಿ ಹಾಕಿದ್ರೆ ಏನಾದ್ರು ಕಹಿ ಗಿಹಿ ಆ ಥರ? ಇಲ್ಲ, ಏನು ಇಲ್ಲ. ಅಂದ್ರೆ ಈಗ ಮುರಿತಾ ಇದೆಯಾ ನೋಡಿ, ಈಗ ಬರ್ತಿದೆ ಆರಾಮ ಅಲ್ವಾ? ಅಲ್ಲ, ನೋಡು, ಹರ್ಬ್ಸ್ ಸಕ್ಕತ್ತಾಗಿದೆ ಅಲ್ಲ? ಹೌದು. ಯೂಶಲಿ ಏನ್ ಗೊತ್ತಾ, ಪಾಸ್ತಾಸ್ ತುಂಬಾ ಜನಕ್ಕೆ ಇಷ್ಟಪಡಲ್ಲ. ಬಟ್ ಈ ಒಂದು ಪಾಸ್ತಾ ಮಾತ್ರ ತುಂಬಾನೇ ಚೆನ್ನಾಗಿರುತ್ತೆ. ನಿಜ ಹೇಳಲಾ, ನನಗೂ ಪಾಸ್ತಾ ಅಷ್ಟು ಇಷ್ಟ ಆಗಲ್ಲ. ಐ ಡೋಂಟ್ ನೋ. ಈಗ ನೀನು ಎಲ್ಲ ತೋರಿಸ್ತಾ ಇದೆಯಾ? ಲೆಟ್ ಮಿ ಟೇಸ್ಟ್. ನೀನು ಮಾಡಾದ್ಮೇಲೆ ಒಂದು ಸ್ಪೂನ್ ಕೊಡು. ಈಗ ಇದಕ್ಕೇನು ಹಾಕೊಂಡಿದ್ದೀವಿ? ಬೆಳ್ಳುಳ್ಳಿ ಹಾಕೊಂಡಿದ್ದೀವಿ, ಗೋಡಂಬಿ ಹಾಕೊಂಡಿದ್ದೀವಿ, ಮತ್ತೆ ಇದು ಬೇಸಿಲ್ ಲೀವ್ಸ್. ಈಗ ಕಾಳುಮೆಣಸಿನ ಪುಡಿ. ಇದು ಏನಂದ್ರೆ ಇಟಾಲಿಯನ್ ಡಿಶ್ ಸ್ವಲ್ಪ ಬ್ಲ್ಯಾಂಡ್ ಆಗಿರುತ್ತೆ. ಇದು ನಾವು ಸ್ವಲ್ಪ ಪೆಪ್ಪರ್ ಹಾಕೊಳ್ತಿರೋದು ನಮ್ಮ ಟೇಸ್ಟ್ಗೋಸ್ಕರ. ಓಕೆ. ಮತ್ತೆ ಚೀಸು, ಇದು ರುಬ್ಬಕ್ಕೆ ಒಂದು ಸ್ವಲ್ಪ ಅದನ್ನು ಹಾಕೊಳ್ತೀವಿ. ಏನಂದ್ರೆ ಇದು ಗಟ್ಟಿ ರುಬ್ಕೋಬೇಕು ನಾವು. ಚೀಸ್ ಅಲ್ವಾ, ಹಾಗೆ ಕರ್ಗತ್ತಲ್ವಾ? ಕರಗತ್ತೆ, ಬಟ್ ಇದನ್ನ ನಾವು ರುಬ್ಲೇಬೇಕು ಇದಕ್ಕೆ, ಯಾಕಂದ್ರೆ ಮಿಕ್ಸ್ ಆಗತ್ತೆ.
ಓಕೆ. ಮತ್ತು ಆಲಿವ್ ಆಯಿಲ್. ಇದು ಬೇಸಿಕಲಿ ಇಟಾಲಿಯನ್ ಡಿಶ್ಗೆ ಪಾಸ್ತಾ ಅಥವಾ ಬೇರೆ ಯಾವುದೇ ಯೂಸ್ ಮಾಡಿದ್ರು ನಾವು ಆಲಿವ್ ಆಯಿಲೇ ಯೂಸ್ ಮಾಡೋದು ಇದಕ್ಕೆ. ಅದು ಫ್ಲೇವರ್ಗೋಸ್ಕರ. ಒಂದು ರುಬ್ಬಕ್ಕೂ ಹಾಕೋತೀಯ ನೀನು ಅದನ್ನ? ಹೌದು. ಯಾಕೆ ನೀರು ಹಾಕಲ್ಲ? ನೀರು ಹಾಕಲ್ಲ, ಇದನ್ನೇ ಹಾಕ್ಬಿಟ್ಟು ಮಾಡೋದು, ಫ್ಲೇವರ್ ಅದರೊಳಗೆ ಕೊಡೋದು. ಓ, ನೀರು ಯೂಸ್ ಮಾಡ್ತಾನೆ ಇಲ್ವಾ? ಇಲ್ಲ. ಮತ್ತು ಇದಕ್ಕೆ ಉಪ್ಪು. ಇದಿಷ್ಟು ನುಣ್ಣಗೆ ರುಬ್ಕೋಬೇಕು. ಓಕೆ, ತಗೋಕೊಡು. ಅಷ್ಟೇ ಅಷ್ಟೇ. ಈಗ ಬಾಣಲೆ ಇಟ್ಕೊಂಡ್ಬಿಡೋಣ. ನೋಡಿ ಇದು ಫ್ಲೇವರ್ ನೋಡು. ಆಹಾ, ವಾವ್, ತುಂಬ ಚೆನ್ನಾಗಿದೆಲ್ಲ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಇದು ಆರಾಮ. ಹೌದು. ಈಗ ಬಾಣಲೆ ಇಟ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡ್ತೀಯಾ? ಈಸಿ ಕೆಲಸ ಏನಿದ್ರು ನಾನೇ ಮಾಡೋದು. ಹೌದು. ಈಗ ಇದಕ್ಕೆ ಆಲಿವ್ ಆಯಿಲ್ ಹಾಕೋಣ. ಈ ಒಂದು ಪಾಸ್ತಾಗೆ ನಾವು ಈರುಳ್ಳಿ ಹಾಕೊಳ್ತಾ ಇಲ್ಲ. ಅದರ್ವೈಸ್ ಈರುಳ್ಳಿ ಹಾಕೋತೀರಾ? ಯೂಶಲಿ ಪಾಸ್ತಾಗೆ ಈರುಳ್ಳಿ ಹಾಕ್ತೀನಿ. ಈರುಳ್ಳಿ ಮತ್ತೆ ಚಿಲ್ಲಿ ಫ್ಲೇಕ್ಸ್ ಅದನ್ನ ಹಾಕ್ತೀವಿ, ಇದ್ರೊಳಗೆ ಹಾಕ್ತಾ ಇಲ್ಲ ಅಷ್ಟೇ. ಒಂದು ಸ್ಪ್ಯಾಚುಲಾ ಕೊಡ್ತೀಯ? ಈಗ ಇದು ಕಾದಿದೆ ಅಲ್ಲ, ಏನು ಹಾಕೋಣ, ಇದು ಹಾಕೋಣ. ಬೇಸಿಲ್ ಲೀವ್ಸು, ಓಕೆ, ಬೆಳ್ಳುಳ್ಳಿ ಎಲ್ಲ ಹಾಕಿದ್ವಲ್ಲ ಅದನ್ನ ಹಾಕೋಣ. ಆ್ಯಂಡ್ ಸ್ಪೆಷಲಿ ಗೋಡಂಬಿ. ಹಾಂ ಅಲ್ಲ, ಯೂಶಲಿ ಪಾಸ್ತಾಗೆ ಪೈನ್ ನಟ್ಸ್ ಹಾಕ್ತಾರೆ. ಪೈನ್ ನಟ್ಸ್ ಇಲ್ಲ ಅಂತಂದವರು ಗೋಡಂಬಿನೂ ಹಾಕೋಬಹುದು. ಅದು ಟೇಸ್ಟ್ ಬೇರೆ ಕೊಡುತ್ತಾ? ಹೌದು, ಪೈನ್ ನಟ್ಸ್ ಸ್ವಲ್ಪ ಡಿಫ್ರೆಂಟ್, ಬಟ್ ನಿಯರೆಸ್ಟ್ ಅಂತಂದ್ರೆ ಗೋಡಂಬಿ. ಆ್ಯಂಡ್ ಗೋಡಂಬಿ ಎಷ್ಟೇ ಆಗಲಿ ನಮ್ಮೂರ್ದು, ನಮ್ಮ ದೇಶದ್ದು. ಅದೇ ಹೇಳಿದ್ನಲ್ಲ, ಸ್ವಲ್ಪ ವೇರಿಯೇಷನ್ ಮಿಕ್ಸ್ ಮಾಡ್ಕೋಬೇಕು. ಅಲ್ಲಿದು ಇಲ್ಲಿದು ಎರಡೂ ಸೇರಿಸಿ ಒಟ್ನಲ್ಲಿ ಚೆನ್ನಾಗಿ ಆಗ್ಬೇಕು ಅಷ್ಟೇ. ಅಷ್ಟೇ ಅಷ್ಟೇ. ಈಗ ಹಾಂ, ಈ ಹಂತದಲ್ಲಿ ಏನು ಮಾಡೋಣ, ಆರಿಗ್ಯಾನೋ. ಇದು ಕೂಡ ಇಟಾಲಿಯನ್ ಅಲ್ಲ, ದಟ್ ಫ್ಲೇವರ್ ಅಂಡ್ ಅರೋಮಾ, ಹರ್ಬ್ಸ್ ಅಲ್ಲ. ಈಗ ಬೇಸಿಲ್ ಲೀವ್ಸ್ ಬೇರೆ ಏನಕ್ಕೆ ಯೂಸ್ ಮಾಡ್ಬೋದು? ಬಿಕಾಸ್ ಅಷ್ಟು ಚೆನ್ನಾಗಿದೆ ಅರೋಮಾ. ಬರೀ ಪಾಸ್ತಾಗ ಒಂದಕ್ಕೆ ಅದು ಸೀಮಿತ ಇಲ್ಲ, ನೀನು ಇಟಾಲಿಯನ್ ಡಿಶಸ್ ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಬೇಸಿಲ್ ಲೀವ್ಸ್ ಸೂಪ್ಸ್ ಅಲ್ಲೂ ಯೂಸ್ ಮಾಡ್ಬೋದು. ಟೊಮ್ಯಾಟೊ ಶೋರ್ಬಾ ಅಂತ ಮಾಡ್ತಾರೆ, ಆಮೇಲೆ ಟೊಮ್ಯಾಟೊ ಸೂಪ್ ಅಲ್ಲೂ ಬೇಸಿಲ್ ಲೀವ್ಸ್ ಹಾಕಿ ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ, ಆಸಮ್ ಟೇಸ್ಟ್. ಈಗ ನಾನು ಪಾಸ್ತಾ ಹಾಕ್ತಾ ಇದ್ದೀನಿ. ಪಾಸ್ತಾ ಹೇಗೆ ಬೇಯಿಸ್ಕೊಂಡ್ಬಿಟ್ಟಿದ್ಯಾ ಒಂದ್ಸಲ ಹೇಳಿ. ಪಾಸ್ತಾ ನಾವು ಕುದಿಯೋ ನೀರಿಗೆ ಹಾಕ್ಬಿಟ್ಟು ಸ್ವಲ್ಪ ಬೇಯತ್ತಲ್ಲ, ಬೆಂದಾದ್ಮೇಲೆ ಸ್ಟ್ರೈನ್ ಮಾಡ್ಕೊಳ್ತೀವಿ. ಬೇಯ್ಬೇಕಾದ್ರೆ 1 ಚಮಚ ಎಣ್ಣೆ ಹಾಕಿದ್ರು ಪರವಾಗಿಲ್ಲ. ಅದಕ್ಕೆ ಆಲಿವಾ? ಇಲ್ಲ, ರೆಗ್ಯುಲರ್. ಈಗ ಸಪೋಸಿಂಗ್ ನಿಮ್ಮ ಮನೆಗಳಲ್ಲಿ ಆಲಿವ್ ಆಯಿಲ್ ಇಲ್ಲ ಅಂದ್ರೂ ರಿಫೈನ್ಡ್ ಆಯಿಲ್ ಹಾಕೊಂಡು ಮಾಡ್ಬೋದು, ಬಟ್ ಟೇಸ್ಟ್ ಡಿಫರ್ ಆಗತ್ತೆ. ಸರಿ, ಟೇಸ್ಟ್ ಡಿಫರ್ ಆಗತ್ತೆ ಅಷ್ಟೇ. ಓಕೆ. ಸೊ ಆಗ ಆಯಿಲ್ ಹಾಕ್ಬಿಟ್ಟು ಸ್ಟ್ರೈನ್ ಮಾಡಿ, ಆಯಿಲ್ ಹಾಕಿ ಸ್ಟ್ರೈನ್ ಮಾಡ್ಬೋದು. ಆಮೇಲೆ ಅದ್ರ ಮೇಲೆ ತಣ್ಣೀರು ಹಾಕಿದ್ರೆ ಹಿಂಗೆ ಬಿಡು ಆಗುತ್ತೆ ಅಲ್ವಾ? ನೋಡು, ಈ ಥರ ಚೆನ್ನಾಗಿ ಹೊಂದ್ಕೋಬೇಕು. ಸೊ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹೌದು. ಸ್ವಲ್ಪ ಹೊತ್ತು ಬೇಯಬೇಕಾ ಇದು? ಇಲ್ಲ, ಬೇಯಿಸೋದಿಲ್ಲ. ಈಗ ಇದು ಕೂಡಿದ್ರೆ ಸರಿ. ಈಗ ಲಾಸ್ಟಲ್ಲಿ ಒಂದು ಚೂರು ಚೀಸ್ ಹಾಕ್ತೀನಿ ಮೇಲ್ಗಡೆ. ಸರಿ, ನೀನು ಅದನ್ನ ಮಿಕ್ಸ್ ಮಾಡಿಕೊಂಡು ಚೀಸ್ ಆಮೇಲೆ ಹಾಕು ಅಂತೆ. ಅಷ್ಟರಲ್ಲಿ ಒಂದು ಚಿಕ್ಕ ಬ್ರೇಕ್ ತಗೋಬಿಟ್ಟು. ಶೋರ್. ನಾನು ಆಗ್ಲೇ ಹೇಳಿದಾಗೆ ಹೊಸ ತರ ಇಟಾಲಿಯನ್ ಫುಡ್ ಪೆಸ್ಟೋ ರೆಡಿ ಆಗ್ತಾ ಇದೆ. ಅದು ರೆಡಿ ಆಗಲಿ ಅಷ್ಟರಲ್ಲಿ ನಾವು ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ, ಏನಂತೀರಾ? ಹೌದಾ? ಸರಿ, ಹಾಗಾದ್ರೆ ತಗೊಳ್ಳಿ ಬ್ರೇಕ್. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಮನೆ ಅಡಿಗೆ ಕಾರ್ಯಕ್ರಮ. ಸೊ ಈಗ ಒಂದಷ್ಟು ಎಲ್ಲ ಪ್ರಿಪ್ರೇಷನ್ ಆಗಿ ಅದು ಚೆನ್ನಾಗಿ ಬೆಂದು ಕೊನೆಯಲ್ಲಿ ಯಾವ ರೀತಿ ಡೆಕೋರೇಟ್ ಮಾಡ್ತಾರೆ ಅಂತ ನೋಡಬೇಕು. ವಾಟ್ ಸೇಸ್? ನೋಡು, ಆಲ್ಮೋಸ್ಟ್ ಡನ್. ಆ್ಯಕ್ಚುಲಿ ನಾನು ನೋಡಿರೋ ಹಾಗೆ ಈ ಪಾಸ್ತಾಸ್ ಎಲ್ಲ ಸ್ವಲ್ಪ ರೆಡ್ಡಿಶ್ ಆಗಿರುತ್ತಲ್ವಾ, ಆದರೆ ನೀನು ಮಾಡ್ತಾ ಇರೋದು ಗ್ರೀನ್. ಇದು ಬೇಸಿಲ್ ಲೀವ್ಸ್. ದಟ್ಸ್ ಅ ಸ್ಪೆಷಾಲಿಟಿ. ಹೌದು. ಈ ಹಂತದಲ್ಲಿ ಏನು ಮಾಡೋಣ, ಚೂರು ಚೀಸ್ ಮೇಲೆ ಉದುರಿಸೋಣ. ಚೀಸ್ ರುಬ್ಬಕ್ಕೆ ಹಾಕೊಂಡ್ಬಿಟ್ಟಿದ್ದೆ. ಹೌದು. ಸೊ ಕೊನೆಯಲ್ಲಿ ಒಂದಷ್ಟು ಮತ್ತೆ ಅಷ್ಟೇ, ಅದರೊಳಗೆ ಕರಗುತ್ತೆ ಅದು ಅಲ್ವಾ, ಬಿಸಿ ಬಿಸಿ ಇರೋದ್ರಿಂದ. ಹೌದು. ಇದು ಟೇಸ್ಟ್ ಇಷ್ಟ ಆಗದಿದ್ದವ್ರಿಗೂ ಇಷ್ಟ ಆಗುತ್ತೆ. ನಾನು ಆಗಲೇ ಹೇಳಿದ್ನಲ್ಲ, ನನಗೆ ಅಷ್ಟು ಪಾಸ್ತಾಸ್ ಎಲ್ಲ ಇಷ್ಟ ಆಗಲ್ಲ. ನಾನು ನೋಡಿರೋದು ತಿಂದಿರೋದೆಲ್ಲ ರೆಡ್ ಕಲರ್. ಆ್ಯಕ್ಚುಲಾಗೆ ಫಸ್ಟ್ ನನಗೆ ಹಾಗೆ ಹೇಳಿದರು ಯಾರೋ, ಪಾಸ್ತಾ ಇಷ್ಟ ಆಗಲ್ಲ ಅಂತ. ಆಮೇಲೆ ತಿಂದ್ಬಿಟ್ಟು ನನ್ನ ಮನೆಗೆ ಬಂದಾಗ ಮಾಡಿಕೊಟ್ಟೆ, ತಿಂದ್ಬಿಟ್ಟು
ಇನ್ನೊಂಚೂರು ಬೇಕು ಬೇಕು ಅಂತ ಹೇಳ್ಬಿಟ್ಟು ತಿಂದಿದ್ರು. ಸೊ ಹೇಳ್ತಾರಲ್ಲ, ಬೇಡ ಅಂದವನು ಬೇಡ ತಿಂತಾನೆ ಅಂತ. ಹಂಗೆ ಹಂಗೆ ಕೊಡು, ನಾನು ನೋಡ್ತೀನಿ, ಟೇಸ್ಟ್ ನೋಡಿದ್ಮೇಲೆ ಅಲ್ಲಿ ಡಿಸೈಡ್. ಈಗ ಮತ್ತೆ ಲಾಸ್ಟ್ ಕೊನೆಯಲ್ಲಿ ಚೀಸು ಎಷ್ಟು ಬೇಕೋ ಯಥೇಚ್ಛವಾಗಿ ಹಾಕೋಬಹುದು, ಯಾಕಂದ್ರೆ ಮಕ್ಕಳಿಗೆ ಚೀಸ್ ಅಂದರೆ ಇಷ್ಟ. ನಿನಗೂ ಚೀಸ್ ಇಷ್ಟ ಅಂತ ಹೇಳಿದ್ದೆ. ತಗೋ, ಪೆಸ್ತೋ ರೆಡಿ ಆಗಿದೆ, ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳು. ಇಟಾಲಿಯನ್ ಪೆಸ್ತೋ. ಸೊ ಪೆಸ್ತೋ ರೆಡಿ ಆಯಿತು. ಪೆಸ್ತೋ ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಾ. ಒಂಚೂರು ಆ ಮಿಕ್ಸಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್, ಯಾಕಂದರೆ ಒಂದಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿ ರುಬ್ಕೊಂಬಂದ್ಬಿಟ್ಲು. ಸೊ ನೀವು ಹೇಗೆ ರುಬ್ಬೋದು, ಅದಕ್ಕೆ ಏನೇನು ಹಾಕಿದ್ರು ಅಂತ ಇನ್ನೊಂದ್ಸಲ ಕರೆಕ್ಟಾಗಿ ನೋಡ್ಕೊಂಬಿಡಿ. ಪೆಸ್ತೋ ಮಾಡುವ ವಿಧಾನ: ಮೊದಲು ಮಿಕ್ಸಿ ಜಾರಿಗೆ ಗೋಡಂಬಿ, ಬೆಳ್ಳುಳ್ಳಿ, ಬೇಸಿಲ್ ಎಲೆ, ಕಾಳು ಮೆಣಸಿನ ಪುಡಿ, ಚೀಸ್, ಆಲಿವ್ ಆಯಿಲ್, ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ಆಲಿವ್ ಆಯಿಲ್ ಹಾಕಿ ಕಾದ ನಂತರ ರುಬ್ಬಿದ ಬೇಸಿಲ್ ಎಲೆ ಮಿಶ್ರಣ ಹಾಕಿ ಹುರಿಯಿರಿ. ಈ ಹಂತದಲ್ಲಿ ಆರಿಗ್ಯಾನೋ ಹಾಕಿ ಬೇಯಿಸಿದ ಪಾಸ್ತಾ ಹಾಕಿ ಚೆನ್ನಾಗಿ ಬೆರೆಸಿ. ಕೊನೆಯಲ್ಲಿ ತುರಿದ ಚೀಸ್ ಹಾಕಿ ಸರ್ವ್ ಮಾಡಿದರೆ ಇಟಾಲಿಯನ್ ಪೆಸ್ತೋ ಸವಿಯಲು ಸಿದ್ಧ. ನೀವು ರೀಕ್ಯಾಪ್ ನೋಡೋಷ್ಟರಲ್ಲಿ ಚೀಸ್ ಆಲ್ರೆಡಿ ಮೆಲ್ಟ್ ಆಗ್ತಿದೆ. ಸೊ ಇನ್ನು ಕಾಯೋದು ಬೇಡ, ಏನಂತೀರಾ? ಒಂಚೂರು ಟೇಸ್ಟ್ ನೋಡ್ಬಿಡ್ತೀನಿ. ಇಷ್ಟ ಆದರೆ ಪಾಸ್ತಾ ಅಥವಾ ನೂಡಲ್ಸ್ ವಾಟ್ ಎವರ್ ಇಟ್ ಈಸ್, ಸ್ವಲ್ಪ ಬಿಸಿ ಬಿಸಿ ತಿನ್ಬೇಕು, ಅವಾಗಲೇ ಇರೋದು ಮಜಾ. ಬಿಸಿ ಇದೆಯಮ್ಮ, ತಿನ್ನು, ಅದಕ್ಕೆ ಮೆಲ್ಟ್ ಆಗ್ತಾ ಇದೆ ಅಲ್ಲ. ಚೀಸ್ ಸಮೇತ. ಬೇಡ ಬಿಡು, ನಿನ್ಗೆ ಯಾಕೆ ಹೊಟ್ಟೆ ಉರಿ? ಚೀಸ್ ಇಲ್ದೆ ತಗೋ. ಅಲ್ಲ, ಕೊಟ್ಟಿರೋದೇ ಉಂಟಂತೆ, ಇನ್ನು ಹೊಟ್ಟೆ ಉರಿ ಏನಲ್ಲಿ? ಒಂದು ಕೆಲಸ ಮಾಡ್ಲಾ, ಇದು ಚೀಸ್ ಇಲ್ದೆ ಇರೋದು. ಓಕೆ, ಅದನ್ನ ಫಸ್ಟ್ ಎರಡು. ಹೌದು, ಟ್ರೂ ಒಪಿನಿಯನ್ ಕೊಡು. ನಿಜಮ್ಮ, ಬೇಸಿಲ್ ಲೀವ್ಸ್ ಟೇಸ್ಟ್ ಗೊತ್ತಾಗ್ತಿದ್ಯಾ ನಿಮಗೆ? ಬೇಸಿಲ್ ಲೀವ್ಸ್ ಏನು ಗೊತ್ತಾ, ಆ ಚೀಸ್ ಇಲ್ಲದೆ ಹಾಗೆ ತಿಂದರೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನ್ಸುತ್ತೆ. ವಿತ್ ಚೀಸ್ ತಿಂದರೆ ಕರೆಕ್ಟಾಗಿದೆ. ನಾ ಯೂಶಲಿ ಉಪ್ಪು ಸ್ವಲ್ಪ ಕಡಿಮೆ ಹಾಕ್ತೀನಿ, ಯಾಕೆ ಗೊತ್ತಾ? ಬೇಕಾದರೆ ಜಾಸ್ತಿ ಹಾಕೋಬೋದು. ಜಾಸ್ತಿ ಆದರೆ ಅದಕ್ಕೆ ವೇರಿಯೇಷನ್ ಮಾಡಬೇಕು. ದಟ್ಸ್ ರಿಯಲಿ ನೈಸ್. ಸೊ ನೀವು ಹೇಳ್ದಾಗೆ ಪೆಸ್ತೋ ಚೆನ್ನಾಗಿದೆ. ಇಟ್ಸ್ ಕೈಂಡ್ ಆಫ್ ಡಿಫ್ರೆಂಟ್. ಯಾಕಂದರೆ ನಾವು ರೆಗ್ಯುಲರ್ ಪಾಸ್ತಾ ನೋಡಿ ಎಲ್ಲ ರೆಡ್ ಕಲರೇ, ಸೊ ಹಿಂಗೆ ಇರುತ್ತೆ, ಸ್ವಲ್ಪ ಗ್ರೇವಿ ಆಗಿರುತ್ತೆ, ಹಿಂಗೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೀವಿ. ಸೊ ಆ ಟೇಸ್ಟು ತಿಂದವ್ರಿಗೆ ಇದನ್ನು ಕೊಟ್ಟರೆ ನಿಜವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಇಟ್ಸ್ ಕ್ವೈಟ್ ಡಿಫ್ರೆಂಟ್ ಆ್ಯಂಡ್ ಈಸಿ. ಬೇಸಿಲ್ ಲೀವ್ಸ್ ಸ್ಪೆಷಲಿ, ದಟ್ ಅರೋಮಾ ಇಸ್ ಫ್ಯಾಂಟಾಸ್ಟಿಕ್. ಯಾ, ಸೂಪರ್. ಸೊ ಇದೇ ಖುಷಿಲಿ ನೆಕ್ಸ್ಟ್ ರೆಸಿಪಿ. ನೆಕ್ಸ್ಟು ಒಂದು ಇಟಾಲಿಯನ್ ಸೂಪ್ ಹೇಳ್ಕೊಡ್ತೇನೆ. ಏನೋ ಇವತ್ತು ಇಟಾಲಿಯನ್ ಸ್ಪೆಷಲಾ? ಹಾಂ, ಇವತ್ತೊಂಥರ ಇಟಾಲಿಯನ್ ಸ್ಪೆಷಲ್. ಸೂಪರ್. ಯಾಕಂದರೆ ಆಚೆಗಡೆ ಹೋಗಿ ಕುಡ್ಕೊಂಬರ್ತೀವಿ, ಬಟ್ ನಮಗೆ ಬೇಸಿಕ್ಕಾಗಿ ಅದಕ್ಕೆ ಏನು ಬೇಕು ಅಂತ ಗೊತ್ತಿರೋದಿಲ್ಲ. ಸೊ ಅದನ್ನ ನಾವು ಮನೇಲೇ ಹೇಗೆ ಮಾಡ್ಕೋಬಹುದು ಅಂತ ತೋರಿಸ್ತಾ ಇರೋದು. ಓಕೆ, ಇದಕ್ಕೆ ಬ್ರಾಕ್ಲಿ ಸೆಲರಿ ಸೂಪ್ ಅಂತಾರೆ. ಸರಿ, ಈಗ ಸೂಪ್ ಮಾಡ್ಬಿಡೋಣ. ಶ್ಯೂರ್. ಅದಕ್ಕೆ ಏನೇನು ತೊಗೊಂಡಿದ್ಯಾ? ಇದಕ್ಕೆ ಸೆಲರಿ ಲೀವ್ಸ್, ಬ್ರಾಕೊಲಿ, ಕಾಳುಮೆಣಸಿನ ಪುಡಿ, ಚೀಸ್, ಸಕ್ಕರೆ, ಆರಿಗ್ಯಾನೋ, ಹಾಲು, ಬೆಳ್ಳುಳ್ಳಿ, ಆಲಿವ್ ಆಯಿಲ್, ಇದು ಈರುಳ್ಳಿ, ಉಪ್ಪು. ಅಗೇನ್ ಸೆಕೆಂಡ್ ಇಟಾಲಿಯನ್ ಸೂಪ್. ಎಕ್ಸಾಕ್ಟ್ಲಿ ಅಲ್ವಾ? ಸೊ ಇದು ಬ್ರಾಕೊಲಿ, ಈ ಹೂಕೋಸ್ ಬರುತ್ತಲ್ಲ, ಹೌದು, ಅದೇ ತರ ಇರುತ್ತೆ, ಹಸಿರು ಇರುತ್ತೆ ಅಷ್ಟೇ. ಬಟ್ ಇದು ಕೊಲೆಸ್ಟ್ರಾಲಿಗೆ ಮಾತ್ರ ಬಹಳ ಒಳ್ಳೆಯದು. ಝೀರೋ ಕೊಲೆಸ್ಟ್ರಾಲ್ ಇದು. ಓಕೆ, ಸೊ ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಆಕ್ಚುಲಿ. ಅಂಡ್ ಆಲ್ ಓವರ್ ದ ವರ್ಲ್ಡ್ ದ ವರ್ಸ್ಟ್ ವೆಜಿಟೇಬಲ್ ಫಾರ್ ಕಿಡ್ಸ್ ಅಂತೆ, ಯಾಕಂದ್ರೆ ಮಕ್ಕಳಿಗೆ ಇಷ್ಟನೇ ಪಡಲ್ಲ ಇದು. ಬಟ್ ಹೆಲ್ತ್ ವೈಸ್ ಇಟ್ ಈಸ್ ದ ಬೆಸ್ಟ್. ಓಕೆ, ಮಕ್ಕಳಂತೂ ಇಷ್ಟಪಡಲ್ಲ ಈ ವೆಜಿಟೇಬಲ್ಸ್ ಅಂದ್ರೇನೆ ಓಡ್ತಾರೆ. ಅದ್ರೊಳಗೂ ಬ್ರಾಕೊಲಿ ಅಂದ್ರೆ ಮೊದಲೇ ಓಡೋಗ್ತಾರೆ, ಅದು ಗ್ರೀನ್ ಆಗಿರುತ್ತಲ್ಲ. ಎಕ್ಸಾಕ್ಟ್ಲಿ, ಅದಕ್ಕೋಸ್ಕರ. ಆಮೇಲೆ ಇದು ಸೆಲರಿ ಲೀವ್ಸ್, ಇದು ಕೊತ್ತಂಬರಿ ಸೊಪ್ಪು ತರ ಇರುತ್ತೆ, ಬಟ್ ಟೇಸ್ಟ್ ಸ್ವಲ್ಪ ಸ್ಪೈಸಿ ಆಗಿರುತ್ತೆ. ಒಂದೊಂದು ಹರ್ಬ್ ಒಂದೊಂದು ಟೇಸ್ಟ್ ಇರುತ್ತೆ ಇದ್ರೊಳಗೆ. ಓಕೆ, ಸೊ ಈಗ ನಾವೇನ್ ಮಾಡೋಣ, ಫ್ರೈ ಮಾಡ್ಕೋಬೇಕು. ಓಕೆ, ಸರಿ. ಹಾಗಾದ್ರೆ ಗ್ಯಾಸ್ ಆನ್ ಮಾಡ್ತೀಯಾ? ಈಗ ಒಂದು ಸ್ಪೂನ್ ಕೊಡು, ಸ್ಪ್ಯಾಚುಲಾ ಕೊಡು. ಥ್ಯಾಂಕ್ ಯು. ಸ್ಪ್ಯಾಚುಲಾ. ಹಾಂ, ಈಗ 1 ಚಮಚ ಆಗಷ್ಟು ಆಲಿವ್ ಆಯಿಲ್. ಹಾಂ, ಒಂದೇ 1 ಚಮಚ ಆಲಿವ್ ಆಯಿಲ್. ಓಕೆ. ಈರುಳ್ಳಿ, ಮತ್ತೆ ಈರುಳ್ಳಿನೂ ಜಾಸ್ತಿ ಹಾಕಬಾರ್ದು, ಮೈಲ್ಡ್ ಆಗಿರಬೇಕು. ಸೊ ಒಂದು 1/4 ಬಟ್ಲಾಗಷ್ಟು ಈರುಳ್ಳಿ. ಸರಿ.
ಆಲಿವ್ ಆಯಿಲ್ ವಿತ್ ಈರುಳ್ಳಿ ಈರುಳ್ಳಿ ವಿತ್ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಸೂಪ್ಸ್ಗೆ ಬೆಳ್ಳುಳ್ಳಿ ಬೇಕೇ ಬೇಕಾ ಫ್ಲೇವರ್ಗೆ ಅಲ್ವಾ? ಹೌದು. ಮತ್ತೆ ಇದೆಲ್ಲ ಹಾಕಿದ್ರು ತುಂಬಾ ಮೈಲ್ಡ್ ಆಗಿರ್ಬೇಕು, ತುಂಬಾ ಜಾಸ್ತಿ ಫ್ಲೇವರ್ ಕೊಡಬಾರ್ದು. ಯೂಶಲಿ ಸೂಪ್ಸ್ ಅಂತಂದ್ರೆ ಮೈಲ್ಡ್ ಆಗಿರ್ಬೇಕು. ಆಮೇಲೆ ಈಗ ಈರುಳ್ಳಿ ಹಾಕೊಂಡು ಬೆಳ್ಳುಳ್ಳಿ ಹಾಕೊಂಡ್ವಿ. ಈಗ ಸೆಲರಿ ಲೀವ್ಸ್, ಇಷ್ಟು ಲೀವ್ಸ್ ಬೇಕಾಗುತ್ತೆ. ಓಕೆ, ಇದನ್ನೇನು ಮಾಡೋಣ, ಆದಷ್ಟು ಕಟ್ ಮಾಡಿಬಿಟ್ಟು ಹಿಂಗೆ ಹಾಕ್ಬಿಡೋಣ. ಸೇಮ್ ನಮ್ಮ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡು ಹಿಂಗೆ. ಹಾಂ, ಬಟ್ ಇದು ಫ್ಲೇವರು, ಇದು ಹುರಿದಾದ್ಮೇಲೆ ನಿಂಗೆ ಫ್ಲೇವರ್ ಬರಕ್ಕೆ ಶುರು ಆಗುತ್ತೆ ನೋಡು. ಓಕೆ, ಅದೊಂಥರ ಘಾಟ್ ಅದು. ಈಗ ಆರಿಗ್ಯಾನೋ, ಸ್ವಲ್ಪ ಫ್ಲೇವರ್ಗೋಸ್ಕರ ಆರಿಗ್ಯಾನೋ. ಓಕೆ, ನೀನು ಆಗ್ಲೇ ಪಾಸ್ತಾ ಕೊಟ್ಟಿಯಲ್ಲ, ಆರಿಗಾನೋ ಆಮೇಲೆ ನನಗೆ ಬೈಕ್ ಸಿಕ್ಕಿದಾಗ ಇಟ್ ವಾಸ್ ಒಂಥರ ಡಿಫ್ರೆಂಟ್ ಫ್ಲೇವರ್ ಆಗಿದೆ. ಅದು ಮಿಕ್ಸ್ಡ್ ಹರ್ಬ್ಸ್ ಅಲ್ವಾ, ಅದಕ್ಕೆ. ಈಗ ಬ್ರಾಕೊಲಿ, ನಾನು ಬ್ರಾಕೊಲಿ ಮೊದಲೇ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸ್ಬೇಕಾ? ಹೌದು, ಸ್ವಲ್ಪ ಬೇಯಿಸ್ಬೇಕು. ಯಾಕಂದ್ರೆ ಯೂಶಲಿ ಬ್ರಾಕೊಲಿ ಒಂಥರ ಈ ಹೂಕೋಸ್ ಥರನೇ. ಹೆಂಗೆ ಬೇಯಿಸ್ತೀಯ ಅದನ್ನ ಕಟ್ ಮಾಡಿಬಿಟ್ಟು ಉಪ್ಪು ನೀರು, ಕುದಿಯೋ ಉಪ್ಪು ನೀರಿಗೆ ಹಾಕಿಟ್ಬಿಡ್ಬೇಕು. ಓಕೆ, ಅದರೊಳಗೆ ಏನಾದ್ರು ಅಂದರೆ ಹುಳಗಳು ಇದೆ ಅಂತಂದರೆ ಅದನ್ನ ಚೆಲ್ಬಿಟ್ಟು ತಿರ್ಗಾ ಇನ್ನೊಂದು ರೌಂಡ್ ಬೇಯಿಸ್ಬೇಕು. ಈಗ ಇದು ಆಫ್ ಮಾಡ್ಬಿಡೋಣ. ಇದನ್ನ ನಾವು ಗ್ರೈಂಡ್ ಮಾಡಬೇಕು. ಓಕೆ, ಎಷ್ಟೆಲ್ಲಮ್ಮ ಆನ್ ಮಾಡಿಸ್ತೀಯಾ? ಈಗ ನಾವು ಈ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೊಂಡ್ಬಿಡೋಣ. ಇನ್ನೊಂಚೂರು ನೀರು ಹಾಕ್ತೀಯಾ? ಸಾಕು. ತುಂಬಾ ಗಟ್ಟಿ ಇರುತ್ತಾ? ಆಯ್ತು, ಸ್ವಲ್ಪ ಗಟ್ಟಿ ಇರುತ್ತೆ. ತೆಳು ಮಾಡ್ಕೋಬೇಕಿದು. ಸೂಪ್ಸ್ ಅಂದ್ರೆ ಯೂಶಲಿ ತೆಳು ಇರ್ಬೇಕಲ್ಲ ಅಲ್ವಾ? ಹೌದು. ಬಟ್ ಅದ್ ನೋಡ್ತಾ ಇದ್ರೆ ಸ್ವಲ್ಪ ಗಟ್ಟಿ ಅಂತ ಅನಿಸ್ತಾ ಇದೆಯಲ್ಲ. ಇದು ನಮ್ಮ ದಕ್ಷಿಣ ಕನ್ನಡದಲ್ಲಿ ತಂಬಳಿಗಳು ಮಾಡ್ತೀವಿ. ಕರೆಕ್ಟ್, ಅಷ್ಟೇ ಇದು. ಅದಕ್ಕೊಂದು ಸ್ವಲ್ಪ ಮೊಸರು ಹಾಕೊಂಡು ತಿನ್ಬಿಟ್ರೆ. ಹೌದು, ಒಂದು ಸ್ಪೂನ್ ಕೊಡು. ಇವಾಗ ಏನು ಮಾಡೋಣ, ಇದು ಕುದಿಯತ್ತಲ್ಲ, ಕುದಿಬೇಕಾದ್ರೆ ಏನು ಮಾಡೋಣ, ರುಚಿಗೆ ತಕ್ಕಷ್ಟು ಉಪ್ಪು. ಬೇಕಾದ್ರೆ ನಾವು ಆಮೇಲೆ ಇನ್ನೊಂಚೂರು ಜಾಸ್ತಿ ಉಪ್ಪು ಹಾಕೋಬಹುದು. ಓಕೆ ಓಕೆ, ಯೂಶಲಿ ಸೂಪ್ಸ್ಗೆ ಆದಷ್ಟು ಉಪ್ಪು ಕಡಿಮೆನೇ ಹಾಕಿರ್ತೀವಿ. ಬೇಕಾದ್ರೆ ಅವ್ರ ರುಚಿಗೆ ತಕ್ಕಷ್ಟು ಹಾಕೋಬೇಕು. ಓಕೆ, ಮತ್ತೆ ಸಕ್ಕರೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಬಿಡಲೇಬೇಕು. ಯಾಕೆ? ಟೇಸ್ಟ್ಗೆ. ಆಮೇಲೆ ಕಾಳು ಮೆಣಸಿನ ಪುಡಿ, ಪೆಪ್ಪರ್ ಪೌಡರ್, ಇದಿಷ್ಟು ಹಾಕೊಂಡು ಮಿಕ್ಸ್. ಎಷ್ಟೊತ್ತು ಕುದಿಬೇಕದು? ಇದು ಸ್ವಲ್ಪ ಒಂದು 5 ನಿಮಿಷ ಕುದ್ರೆ ಸಾಕು. ಈಗ ಹಾಲು, ಯೂಶಲಿ ಸೂಪ್ಸ್ಗೆ ಹಾಲು ಹಾಕಲ್ಲ, ಈ ಒಂದು ಸೂಪಿಗೆ ನಾವು ಹಾಲು ಹಾಕ್ತೀವಿ. ಆಮೇಲೆ ಚೀಸು, ನಿನ್ನ ಫೇವ್ರೇಟು. ನನ್ನ ಫೇವ್ರೇಟು, ನಿನ್ನ ಫೇವ್ರೇಟು, ಎಲ್ಲರ ಫೇವ್ರೇಟು. ಈಗ ಓಕೆ, ಚೀಸು ಸ್ವಲ್ಪ, ಇದಕ್ಕೆ ಚೀಸ್ ಬೇಕಾಗುತ್ತೆ ಯಾಕಂದ್ರೆ ಕುದಿಸಿದಾಗ ಅರೋಮಾ ಬಿಟ್ಕೊಳ್ಳುತ್ತೆ. ಆಮೇಲೆ ಆರಿಗ್ಯಾನೋ, ಇದು ರುಬ್ಬೇಕಾರು ಹಾಕೊಂಡಿದ್ವಿ, ಆಮೇಲೂ ಹಾಕೊಳ್ತೀವಿ. ಓಕೆ, ನೋಡು ಇವಾಗ ಇದಾಗಿದೆ. ಈ ಚೀಸು ಎಲ್ಲ ಮೆಲ್ಟ್ ಆಗತ್ತೆ ಇದ್ರೊಳಗೆ. ಆಲ್ರೆಡಿ ಮೆಲ್ಟ್ ಆಗ್ಬಿಟ್ಟಿದೆಲ್ಲ. ಹೌದು, ಈಗ ಆಲ್ಮೋಸ್ಟ್ ಡನ್. ನೋಡು ಇವಾಗ ಕುದಿತಾ ಇದೆಯಲ್ಲ, ಆಗಿದೆ ಅಂತ ಅರ್ಥ. ಈಗ ಒಂದು ಸೌಂಡ್ ಕೊಡ್ತೀಯಾ? ಸರ್ವ್ ಮಾಡ್ಕೊಡ್ತೀನಿ. ಬಿಸಿ ಬಿಸಿ ಕುಡಿದ್ರೆ ಈ ಶೀತ ಆಗಿರುತ್ತಲ್ಲ, ಅವಾಗೂ ಅಷ್ಟೇ ಬಿಸಿ ಬಿಸಿ ಕುಡಿದ್ರೆ ಗಂಟ್ಲಿಗೆ ಎಷ್ಟು ಹಿತ ಆಗತ್ತಲ್ಲ ಅಲ್ವಾ? ಈಗ ಬ್ರಾಕೊಲಿ ಸೆಲರಿ ಸೂಪ್ ಹಾಕ್ಕೊಡ್ತೀನಿ, ಕುಡಿದ್ಬಿಟ್ಟು ಹೇಗಿದೆ ಅಂತ ಹೇಳು. ನೀ ಹೇಳ್ದಾಗೆ ನೋಡಕ್ಕೆ ಸಡನ್ ಆಗಿ ನಮ್ಮ ಅಂದ್ರೆ ಈ ತಾತ ಅಜ್ಜಿ ಅವರೆಲ್ಲ ನೋಡಿದ್ರೆ ಏನ್ ತಂಬ್ಳಿ ಮಾಡಿದ್ಯಾ ಹಂಗೆ ಇದೆ ಇದು. ನೋಡು, ನಿಂಗೆ ಮ್ಯಾಚಿಂಗ್ ಅಂತ ಹೇಳಿರ್ಲಿಲ್ವಾ ನಾನು? ಹೌದಮ್ಮ, ಹೆಂಗಮ್ಮ ಅಲ್ವಾ? ಅಲ್ಲ, ಸೂಪರ್ ಮ್ಯಾಚಿಂಗ್. ಸೊಪ್ಪು ಸ್ಪೂನು ನಾನು ತಗೋತೀನಿ, ಡೋಂಟ್ ಯು ವರಿ. ಓಕೆ, ತಗೋ ನೀನು. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳು. ಶಾ, ಉಪ್ಪು ಬೇಕಾದ್ರೆ, ಉಪ್ಪು ಪೆಪ್ಪರ್ ಬೇಕಾದ್ರೆ ಇನ್ನೊಂಚೂರು ಹಾಕ್ತೀನಿ. ಟೇಸ್ಟ್ ಕುಡಿದ್ಬಿಟ್ಟು ಹೇಳಲಾ? ಓಕೆ, ಬಿಸಿ ಬಿಸಿ ಕುಡಿಬೇಕು ಅಂತ ಹೇಳ್ಬಿಟ್ಟಿದ್ಯಾ? ಹೇಗಿದೆ? ಚೆನ್ನಾಗಿದೆ. ಡಿಫ್ರೆಂಟ್ ಬೇಡ, ಸಾಕು. ಡಿಫ್ರೆಂಟ್ ಟೇಸ್ಟ್, ನಿಜ ಡಿಫ್ರೆಂಟ್ ಟೇಸ್ಟ್. ಸಕ್ಕತ್ತಾಗಿದೆಮ್ಮ. ನಿನ್ ಗಂಟ್ಲು ಏನಾರ ಕರ್ಕರ ಅಂತಿದ್ರೆ ಕ್ಲೀನಾಗಿ ಬಿಡಿಸತ್ತೆ ಅಲ್ಲ?
ಒಂದಷ್ಟು ಸ್ಟ್ರಾಂಗ್ ಆಗಿ ಬಿಸಿ ಬಿಸಿ ಕುಡಿದ್ಬಿಟ್ರೆ ಹೌದು, ಗಂಟ್ಲು ಫುಲ್ಲು ಕಿತ್ಕೊಂಡು ಹೋಗುತ್ತೆ. ಸೊ ಫಿಲ್ಟರ್ ಫ್ರೀ ನೀ ಕುಡಿ, ನಾ ಹೊರಡ್ತೀನಿ. ಹೊರಡ್ತೆ ಇಷ್ಟು ಬೇಗ? ಯಾಕೆ ಇನ್ನೊಂದು ಮಾಡ್ಕೊಡ್ಲಾ? ಇರಮ್ಮ ಒಂದ್ ನಿಮಿಷ ಮಾತಾಡ್ತೀನಿ, ಒಂದ್ ಸ್ವಲ್ಪ ರೀಕ್ಯಾಪ್ ಕೊಟ್ಬಿಡೋಣ ಅಷ್ಟರಲ್ಲೇ. ಸರಿ ಅಪ್ಪ, ಸರಿ. ಓಕೆನಾ? ನೋಡಿದ್ರಲ್ಲ, ಬ್ರೋಕೊಲಿ ಸೆಲರಿ ಸೂಪ್ ಸ್ವಲ್ಪ ತಿಕ್ಕಾಗಿದೆ, ಬಟ್ ಸಖತ್ತಾಗಿದೆ ರೀ ಟೇಸ್ಟು. ಇಟಾಲಿಯನ್ ಸೂಪ್ ಇಷ್ಟು ಮಸ್ತಾಗಿರುತ್ತೆ ಅಂತ ಗೊತ್ತಿದ್ರೆ ಸೊ ಮುಂಚೆಯಿಂದನೂ ಕುಡಿಯೋಕೆ ಶುರು ಮಾಡ್ತಿದ್ದೆ. ಎನಿವೆ ಇಟ್ಸ್ ವೆರಿ ನೈಸ್. ಸೊ ಬ್ರೋಕೊಲಿ ಸೆಲರಿ ಸೂಪ್ ಹೇಗೆ ಮಾಡೋದು ನೋಡ್ಕೊಳ್ಳಿ. ಮೊದಲು ಬಾಣಲಿಗೆ ಆಲಿವ್ ಆಯಿಲ್, ಈರುಳ್ಳಿ, ಬೆಳ್ಳುಳ್ಳಿ, ಸೆಲರಿ ಲೀವ್ಸ್ ಹಾಕಿ ಫ್ರೈ ಮಾಡಿ. ನಂತರ ಆರಿಗ್ಯಾನೋ, ಬೇಯಿಸಿದ ಬ್ರೋಕೊಲಿ ಹಾಕಿ ರುಬ್ಬಿಕೊಳ್ಳಿ. ನಂತರ ಬಾಣಲಿಗೆ ರುಬ್ಬಿದ ಮಿಶ್ರಣ, ಉಪ್ಪು, ಸಕ್ಕರೆ, ಕಾಳು ಮೆಣಸಿನ ಪುಡಿ ಹಾಕಿ 1-2 ನಿಮಿಷ ಬೇಯಿಸಿ. ನಂತರ ಹಾಲು, ಚೀಸ್, ಆರಿಗನ ಹಾಕಿ ಚೀಸ್ ಕರಗುವವರೆಗೂ ಕುದಿಸಿದರೆ ಬಿಸಿ ಬಿಸಿಯಾದ ಬ್ರೋಕೊಲಿ ಸೆಲರಿ ಸೂಪ್ ಸವಿಯಲು ಸಿದ್ಧ. ಮಾಡೋ ವಿಧಾನ ನೋಡ್ಕೊಂಡಾಯ್ತು, ಟೇಸ್ಟ್ ಕೂಡ ಬೊಂಬಾಟಾಗಿದೆ. ಸೊ ಇಷ್ಟೆಲ್ಲ ಆದ್ಮೇಲೆ ಇದನ್ನ ಬಿಸಿಯಾಗಿ ಕುಡಿಯೋಣ. ಅದಕ್ಕೆ ಮುಂಚೆ ಪ್ರತಿಮಾಗೆ ಬಾಯ್ ಹೇಳ್ಬಿಡೋಣ, ಏನಂತೀರಾ? ಥ್ಯಾಂಕ್ ಯು ಸೋ ಮಚ್. ಇಟಾಲಿಯನ್ ರೆಸಿಪೀಸ್ ಎರಡು ಕೂಡ ಚೆನ್ನಾಗಿತ್ತು. ಒಂದು ಸೂಪು, ಇನ್ನೊಂದು ಏನು ಪಾಸ್ತಾ ಅಲ್ಲ ಪೆಸ್ಟೋ ಅಲ್ಲ ಪಾಸ್ತಾ. ಎನಿವೆ ಇಟ್ಸ್ ರಿಯಲಿ ನೈಸ್. ನಾನು ಯಾಕಂದ್ರೆ ಇಟಾಲಿಯನ್ ಅಂದ್ರೆ ಸ್ವಲ್ಪ ದೂರ, ಬಟ್ ಇವತ್ತು ಟೇಸ್ಟ್ ಮಾಡಿದ್ಮೇಲೆ ತಿನ್ಬೇಕು ಅಂತ ಆಸೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ಮಜಾ ಅಂತಂದ್ರೆ ಎಷ್ಟು ಕೋಇನ್ಸಿಡೆನ್ಸ್ ಅಂದ್ರೆ ಪೆಸ್ತೋನು ಗ್ರೀನು, ಬ್ರೋಕೊಲಿ ಸೂಪು ಗ್ರೀನು, ನಾನು ಗ್ರೀನು, ನೀನು ಗ್ರೀನು. ಸೂಪರ್. ನಾಳೆ ನೀನ್ ಹೇಳು ಯಾವ ಕಲರ್ ಹಾಕೊಂಡ್ ಬರ್ತೀಯ ಅಂತ, ಅದ್ರ ತಕ್ಕನಾಗೆ ಡಿಶಸ್ ಮಾಡ್ತೀನಿ, ಆಯ್ತಾ? ನೋಡೋಣ ಕಲರ್ ನಾನು ಯಾವ ಕಲರ್ ಹಾಕೊಂಡ್ ಬರ್ತೀನಿ ಆ ಕಲರ್ ಮಾಡ್ಬೇಕು. ಆಯ್ತು, ಚಾಲೆಂಜ್ ಅಮ್ಮ. ಬಾಯ್. 2 ಇಟಾಲಿಯನ್ ರೆಸಿಪೀಸ್ ಆಯ್ತು. ಹಾಗಿದ್ಮೇಲೆ ಬ್ರೇಕ್ ಆದ್ಮೇಲೆ ನಮ್ಮ ಜೊತೆ ಗೆಸ್ಟ್ ಯಾರಿರ್ತಾರೆ, ಅವರು ಇನ್ನ 2 ರೆಸಿಪೀಸ್ ಮಾಡ್ತಾರೆ, ಹೇಳ್ಕೊಡ್ತಾರೆ, ನೋಡ್ಬೇಕಲ್ಲ. ಅಲ್ಲಿವರೆಗೂ ನೀವೆಲ್ಲ ಸ್ವಲ್ಪ ಹೊತ್ತು ಕಾಯ್ಬೇಕು, ಯಾಕಂದ್ರೆ ನಾನು ಸೂಪ್ ಕುಡಿಬೇಕಲ್ಲ. ಹಾಗಾಗಿ ಒಂದು ಬ್ರೇಕು ಬೇಕೇ ಬೇಕು. ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ನಿಮ್ಮೆಲ್ಲ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಎಸ್ ವೀಕ್ಷಕರೇ, ಬ್ರೇಕ್ ಮುಂಚೆ ನಮ್ಮ ಪ್ರತಿಮಾ ಅವರು ನನಗೋಸ್ಕರ, ನನ್ನ ಡ್ರೆಸ್ಗೋಸ್ಕರ ಗ್ರೀನ್ ರೆಸಿಪೀಸ್ ಮಾಡಿಕೊಟ್ರು. ಈಗ ಬ್ರೇಕ್ ಆದ್ಮೇಲೆ ನನ್ನ ಜೊತೆ ಇನ್ನೊಬ್ರು ಗೆಸ್ಟ್ ಇರ್ತಾರೆ ಅಂತ ಹೇಳಿದೆ. ಅವ್ರನ್ನ ಹಾಸನದಿಂದ ಕರ್ಕೊಂಡ್ಬಂದಿದ್ದೀನಿ, ಬಟ್ ಅವ್ರು ಇರೋದು ಇಲ್ಲೇ ಕತ್ರಗುಪ್ಪೆಲಿ. ಸೊ ಹಿ ಇಸ್ ಚಂದ್ರು. ಹಾಯ್ ಚಂದ್ರು. ಹಾಯ್. ಏನ್ರಿ ನಮ್ಮೂರಿಂದ ಬಂದ್ಬಿಟ್ಟಿದ್ದೀರಾ? ಹೌದು. ಸೌತೆಕಾಯಿ ತಂದ್ರಾ? ತಂದಿಲ್ಲ. ಹಾಸನದಲ್ಲಿ ಸೌತೆಕಾಯಿ ಫೇಮಸ್. ನೀವು ಹೊಸವನೇ ಇರಲ್ವಾ? ಮತ್ತ ಸೌತೆಕಾಯಿ ಎಷ್ಟು ಇಷ್ಟ ನನಗೆ ಅಲ್ವಾ? ಸರಿ, ಹಾಸನದ ಬಗ್ಗೆ ಸಾಕಷ್ಟು ವಿಷಯ ಇದೆ, ನನಗೆ ಗೊತ್ತಿರೋದು ನಿಮ್ಗೆ ಗೊತ್ತಿರೋದು ಒಂದಷ್ಟು ಮಾತಾಡ್ಬಿಡೋಣ. ಅದ್ರ ಜೊತೆಗೆ ರೆಸಿಪೀಸ್ ಮಾಡ್ಬಿಡೋಣ. ಹೇಳಿ, ಯಾವ ರೆಸಿಪಿ ಮಾಡ್ತಾ ಇದ್ದೀರಾ? ನಮ್ಮ ಮೊದಲನೇದಾಗಿ ಕ್ಯಾಪ್ಸಿಕಮ್ ಪಲ್ಯ ಅಂತ ಮಾಡ್ತಾ ಇದ್ವಿ. ಕ್ಯಾಪ್ಸಿಕಮ್ ಪಲ್ಯ? ಹಾ. ಸೊ ಅದು ನೀವು ಮಾಡ್ತಾ ಇರೋದು ಚಂದ್ರು ಸ್ಪೆಷಲ್ ಕ್ಯಾಪ್ಸಿಕಮ್ Yes. ಪಲ್ಯ. ಹೌದು. ಹೇಳಿ ಚಂದ್ರು ಅವರೇ, ಕ್ಯಾಪ್ಸಿಕಮ್ ಪಲ್ಯಗೆ ಏನೇನು ತಗೊಂಡಿದ್ದೀರಾ? ಕ್ಯಾಪ್ಸಿಕಮ್ ಇಂಗ್ರೀಡಿಯೆಂಟ್ಸು: ಕ್ಯಾಪ್ಸಿಕಮ್, ಕಡಲೆ, ಜೀರಿಗೆ, ಕೊಬ್ಬರಿ, ಕಡಲೆ ಬೀಜ, ಇಷ್ಟೊಂದು ಧನಿಯಾ ಪುಡಿ, ಇಷ್ಟೊಂದು ಖಾರದ ಪುಡಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹುಣಸೆ ಹುಳಿ, ಕೊನೆಗೆ ಸ್ವಲ್ಪ ಬೆಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಓಕೆ. ಸೊ ಏನು ಮುಂಚೆಯಿಂದನೂ ಅಡುಗೆ ಮಾಡ್ತೀರಾ ಅಥವಾ ಹೆಂಗೆ? ಮುಂಚೆಯಿಂದ ನಮ್ಮ ತಾಯಿಯವರಿಗೆ, ನಾನು ಮತ್ತೆ ನಮ್ಮ ಅಣ್ಣ ಇಬ್ಬರು ಗಂಡ್ಮಕ್ಳು, ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮೊದಲಿಂದಲೂ ಜೊತೆಲಿ ಹೆಲ್ಪ್ ಮಾಡ್ಕೊಂಡ್ ಬಂದಿದ್ವಿ. ಹಾಗಾಗಿ ಸ್ವಲ್ಪ ಗೊತ್ತು ಮಾಡೋದಕ್ಕೆ. ಸೂಪರ್. ಥ್ಯಾಂಕ್ ಯು. ಶುರು ಮಾಡೋಣ. ಓಕೆ. ಮೊದಲೇನು ಮಾಡ್ತೀರಾ? ಪಾನ್ ಪುಡಿ, ಕಡಲೆ ಬೀಜ ಹುರ್ಕೊಳ್ಬೇಕು. ಸ್ಟವ್ ಆನ್ ಮಾಡ್ಲಾ? ಆನ್ ಮಾಡಿ. ಸ್ಪೂನ್ ಕೊಡ್ಲಾ ಈಗ? ಕೊಡಿ. ಮೊದಲನೇದಾಗಿ ಕಡಲೆ ಬೀಜ ಹುರ್ಕೋಬೇಕು. ಸ್ವಲ್ಪ ಬ್ರೌನಿಶ್ ಕಲರ್ ಆಗೋವರೆಗೂ ಹುರ್ಕೊಳ್ಬೇಕು. ಏನ್ ಪಕ್ಕ ಅಡುಗೆ ಮಾಡ್ತೀರಾ ರೀ ನೀವು? ಮತ್ತೆ ಅಮ್ಮ ಎಲ್ಲಿದ್ದಾರೆ? ಅಮ್ಮ ಹಾಸನಲ್ಲೇ ಇದ್ದಾರೆ. ಹಾಸನಲ್ಲಿದ್ದಾರೆ? ಅಮ್ಮ, ಅಣ್ಣ, ಅಪ್ಪ 3 ಜನ ಹಾಸನಲ್ಲೇ ಇದ್ದಾರೆ. ನೀವ್ ಹೆಂಗ್ ಬೆಂಗಳೂರಿಗೆ ಬಂದ್ಬಿಟ್ರಿ? ಆಕ್ಚುಲಿ ನಾವು ITI ಮಾಡಿದ್ದು. ITI ಆದ್ಮೇಲೆ ಜಾಬ್ಗೆ ಅಪ್ಲೈ ಮಾಡಿ KPTC ಡಿಪಾರ್ಟ್ಮೆಂಟಲ್ಲಿ ಬಂದ್ಬಿಟ್ಟು ಇಲ್ಲಿ ವರ್ಕ್ ಮಾಡ್ತಾ ಇರೋದು. ಈಗ ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಇವಾಗ KPTC ಡಿಪಾರ್ಟ್ಮೆಂಟಲ್ಲಿ JE ಆಗಿ ವರ್ಕ್ ಮಾಡ್ತಾ ಇದ್ವಿ. ಓಕೆ. ಸಾಕಾದು? ಸ್ವಲ್ಪ ಕಡಿಮೆ ಮಾಡಿ ಅದು. ಓಕೆ. ಈಗ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಾಕೋಬೇಕು. ಕಡಲೆಕಾಯಿ ಬೀಜ, ಆಮೇಲೆ ಕಡಲೆ ಜೊತೆ ಸ್ವಲ್ಪ ಜೀರಿಗೆ, ಆಮೇಲೆ ಒಣ ಕೊಬ್ಬರಿ ತುರಿ.
ಏನಿವತ್ತು ಗ್ರೀನ್ ಡೇನಾ ಅಂತ ಗೊತ್ತಾಗ್ತಾ ಇಲ್ಲ. ಕ್ಯಾಪ್ಸಿಕಮ್ಮು ಗ್ರೀನು, Yes, ಪ್ರತಿಮಾ ಅವರು ಗ್ರೀನ್ ರೆಸಿಪಿ, ನೀವು ಹಾಕೊಂಡಿರೋ ಡ್ರೆಸ್ಸು ಗ್ರೀನ್, ಗ್ರೀನು, ಸೊ ಕಾಂಬಿನೇಷನ್ ಚೆನ್ನಾಗಿದೆ ಗ್ರೀನ್. ಅನ್ಸುತ್ತೆ. ಎಸ್. ಇಷ್ಟಾದ್ಮೇಲೆ ಮಿಕ್ಸಿ ಮಾಡಬೇಕು, ಸ್ವಲ್ಪ ಪುಡಿ ಮಾಡಬೇಕು. ಇದನ್ನ ಮಿಕ್ಸಿಗೆ ಹಾಕಿ ಹಾ. ಫುಲ್ ಪುಡಿ ಮಾಡಬೇಕು, ಹೌದಾ? ಪೌಡರ್ ಥರ. ಆಫ್ ಮಾಡ್ಬಿಡ್ಲಾ? ಓಕೆ, ಆಫ್ ಮಾಡಿ. ಈಗ ಕಡಲೆಕಾಯಿ ಬೀಜ, ಕಡಲೆಪಪ್ಪು, ಜೀರಿಗೆ ಜೊತೆಗೆ ಕೊಬ್ಬರಿ ತುರಿ ಒಣ ಕೊಬ್ಬರಿ ಆಗಿದೆ, ಫ್ರೈ ಆಗಿದೆ. ನಾನು ಜಾರ್ ತರಲ್ಲ? ಓಕೆ. ಅದಕ್ಕೆ ನೀರು ಹಾಕಲ್ವಾ? ನೀರೇನು ಬೇಡ, ಹಾಗೆ ಡ್ರೈ ಆಗಿ ಪೌಡರ್ ಮಾಡ್ಕೊಂಡ್ ಬಂದ್ಬಿಡ್ಲಾ? ಓಕೆ. ಸಾಕಾ? ಆಗಿದೆಯಾ? ಹಾಂ, ಓಕೆ, ಸಾಕು. ಬೌಲ್ ಕೊಡಿ. ಇದು ಸಾಕಾ? ಇದು ಸಾಕು, ಬೇಡ ಆಯ್ತು. ಬೌಲ್ಗೆ ಇದಾಗಿರೋ ಪುಡಿ ಎಲ್ಲ ಹಾಕೊಂಡು ಇಲ್ಲಿ ರೂಮಾ ಅಥವಾ ಮನೆನಾ? ಮನೆ ಮಾಡಿದ್ವಿ. ಮನೆ. ಯಾರ್ಯಾರು ಇದ್ದೀರಾ ಅಲ್ಲಿ? ನಾನು ಮತ್ತೆ ನಮ್ಮ ಫ್ರೆಂಡ್ ವಸಂತ್ ಕುಮಾರ್ ಅಂತ ಇದ್ದಾರೆ, ಹಾ ಹಾ ಹಾ. ಅವನು ಇಬ್ರು ಸೇರ್ ಮಾಡಿದ್ವಿ. ಸೊ ಅಡಿಗೆ ಇಬ್ರು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಶಿಫ್ಟ್ ವೈಸಾ? ಶಿಫ್ಟ್ ವೈಸ್ ಏನಿಲ್ಲ, ಹಾ. ಮನೇಲಿ ಯಾರು ಇರ್ತಾರೆ, ಫ್ರೀಯಾಗಿ ಯಾರು ಇರ್ತಾರೆ ಆ ಟೈಮಲ್ಲಿ ಅವ್ರು ಅಡುಗೆ ಮಾಡ್ತಾರೆ. ಬಟ್ ಹೇಳಿ ಚಂದ್ರು, ಹಾ. ನೀವು ಇಬ್ರು ಇಲ್ಲಿ ಇತ್ಕೊಂಡು ಇಷ್ಟೆಲ್ಲ ಮಿಕ್ಸಿ ಮಾಡ್ಕೊಂಡು ಇಷ್ಟೊಂದೆಲ್ಲ ಸ್ಪೆಷಲ್ ಆಗಿ ಈ ಫುಡ್ ಮಾಡ್ತಿರೋದು ನಮ್ಮ ಸಿಸ್ಟರ್ ಗೀತಾ ಅಂತ ಇದ್ದಾರೆ, ಅವರು ಹೇಳಿದ್ದು ಹಾ ಹಾ ಹಾ, ಮಾಡೋ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಕಲ್ತಿದ್ದೆ, ಮನೇಲೆ ಮಾಡ್ತಾ ಇದ್ದೆ. ಸೊ ಅದನ್ನು ಇವಾಗ ನಿಮ್ಮ ಹತ್ರ ಇಲ್ಲಿ ತೋರಿಸ್ತಾ ಇದ್ದೀನಿ. ವೆರಿ ನೈಸ್. ಸೊ ಈ ಪೌಡರ್ಗೆ ಕ್ಯಾಪ್ಸಿಕಮ್ ಹಾಕೋಬೇಕು. ಹಾ ಹಾ ಹಾ, ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀರಾ ನೀವು. ಕ್ಯಾಪ್ಸಿಕಮ್, ಸ್ವಲ್ಪ ಹುಣಸೆ ಹುಳಿ, ಹುಣಸೆ ರಸ ಹಾಕಿ ರುಚಿಗೆ ತಕ್ಕಷ್ಟು ಸ್ವಲ್ಪ ನೀರು, ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಸ್ಪೂನಲ್ಲಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು ಕಂಪ್ಲೀಟ್. ಸೊ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಗ್ಗರಣೆ ಹಾಕಬೇಕು. ಬಾಣಲಿ ಬೇಕು. ಈಗ ಬಾಣಲಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಆಯಿಲ್ ಹಾಕಬೇಕು. ಹವ್ಯಾಸಗಳೇನೇನು ಚಂದ್ರು? ಹವ್ಯಾಸಗಳು ಟಿವಿ ನೋಡೋದು, ಮ್ಯೂಸಿಕ್ ಕೇಳೋದು, ಮ್ಯಾಗಝಿನ್ಸ್ ಓದೋದು, ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗೋದು, ಫ್ರೆಂಡ್ಸ್ ಜೊತೆ ಸುತ್ತಾಡೋಕೆ ಹೋಗೋದು. ಹೌದು. ಎಲ್ಲೆಲ್ಲಿ ಹೋಗ್ತಾ ಇರ್ತೀರಾ ಫ್ರೆಂಡ್ಸ್ ಜೊತೆ? ಇಲ್ಲೇ ಬೆಂಗಳೂರು ಲೋಕಲ್ ಅಷ್ಟೇ. ಬ್ಯಾಂಗ್ಳೂರ್ ಲೋಕಲ್ ಅಷ್ಟೇ? ಓಕೆ. ಹೊರಗಡೆ ಎಲ್ಲ ಕೆಲವು ಟೈಮ್ ಹೋಗ್ತೀವಿ. ಹಾ ಹಾ ಹಾ. ಸೊ ಎಣ್ಣೆ ಕಾದಿದೆ. ಸಾಸಿವೆಗೆ ಸ್ಪೂನ್ ಕೊಡ್ಲಾ? ಹಾಂ, ಕೊಡಿ. ಸಾಸಿವೆ ಸ್ಪೂನ್, ಸ್ವಲ್ಪ ಸಾಸಿವೆ, ಉರಿ ಕಡಿಮೆ ಮಾಡಿ ಸ್ವಲ್ಪ. ಸಿನಿಮಾಗೆಲ್ಲ ಹೋಗ್ತೀರಾ? ಹಾಂ, ಸಿನಿಮಾಗೆಲ್ಲ ಹೋಗ್ತಾ ಇರ್ತೀವಿ. ನೀವೊಬ್ರೇನಾ ಅಥವಾ ಫ್ರೆಂಡ್ಸ್? ಇಲ್ಲ, ಫ್ರೆಂಡ್ಸ್ ಜೊತೆ ಹೋಗ್ತೀವಿ. ನಾವು, ನಮ್ಮ ಸಿಸ್ಟರು, ನಮ್ಮ ಫ್ರೆಂಡ್ಸು ಹೋಗ್ತಾ ಇರ್ತೀವಿ. ಯಾವ್ದು ನೋಡಿದ್ರಿ? ತುಂಬಾ ಇಷ್ಟವಾಗಿದ್ದ ಸಿನಿಮಾ ಯಾವುದು? ತುಂಬ ರೀಸೆಂಟಾಗಿ ಗೂಗ್ಲಿ ನೋಡಿದ್ವಿ. ಹಾ, ಪರವಾಗಿಲ್ಲ, ತುಂಬ ಚೆನ್ನಾಗಿತ್ತದು. ಯಾರು ಇಷ್ಟ ನಿಮ್ಗೆ ಹೀರೋಲಿ? ಹೀರೋನಲ್ಲಿ ಉಪೇಂದ್ರ ಇಷ್ಟ ನನಗೆ. ಯಾಕ್ರಿ? ಮೊದಲಿಂದಲೂ ಅವ್ರ ಡೈರೆಕ್ಷನ್ ಅಲ್ಲಿ ಎಲ್ಲ ಫಿಲಮ್ ನೋಡಿದ್ವಿ. ಅವ್ರ ಆಕ್ಟಿಂಗ್, ಅವ್ರ ಡೈರೆಕ್ಷನ್ ತುಂಬಾ ಇಷ್ಟ. ಫಿಲ್ಟರ್ ಇಲ್ಲ ಅಂತಾರ? ಹಾ, ಎಸ್, ಖಂಡಿತ. ಮನಸ್ಸಿಗೂ ನಾಲ್ಗೆಗೂ ಫಿಲ್ಟರ್ ಇಲ್ಲ ಅವರಿಗೆ. ತುಂಬಾ ಫಿಲಮ್ ತೆಗೆದಿದ್ದಾರೆ ಹಂಗೆ. ಹೌದು. ಈಗ ಸಾಸಿವೆ ಪಟಪಟ ಅಂತಿದೆ. ಈಗ ಕರಿಬೇವು ಚಟಪಟ ಅನ್ಸ್ಬಿಡಿ. ಹಾ, ಕರಿಬೇವು ಕಟ್ ಮಾಡಾಕಬೇಕು. ಕೆಲವರು ಇಷ್ಟ ಆಗಲ್ಲ, ಹಾಗಾಗಿ ಚಿಕ್ಕ ಚಿಕ್ಕದಾಗಿ ಮಾಡಾಕಿದರೆ ಅದ್ರ ಜೊತೆ ಮಿಕ್ಸ್ ಆಗಿರುತ್ತೆ. ಪರವಾಗಿಲ್ಲ ರೀ, ತುಂಬಾ ತಿಳ್ಕೊಂಡಿದ್ದೀರಾ. ಸೊ ಇದಾದ್ಮೇಲೆ ಸ್ವಲ್ಪ ಈರುಳ್ಳಿ, ಸ್ವಲ್ಪ ಬ್ರೌನಿಶ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಫ್ರೈ ಆಗಿದೆ. ಸೊ ಇದೇನು ಮಿಕ್ಸ್ ಆಗಿದೆ, ಇದನ್ನ ಬಾಂಡ್ಲಿ ಕಳಿಸ್ಬೇಕು.
ಸೊ ಸ್ವಲ್ಪ ನೀರು ಇದಕ್ಕೆ, ತುಂಬ ಗಟ್ಟಿ ಇದೆ. ಗೊಜ್ಜಲ್ವಾ ಇದು? ಹಾಂ ಹಾಂ, ಸಾಕು 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 ಸಾಕು. ಕ್ಯಾಪ್ಸಿಕಮ್ ಅದನ್ನ ಮಸಾಲೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಮ್ಯಾರಿನೇಟ್ ಆಗ್ಬೇಕಲ್ವಾ? ಸ್ವಲ್ಪ ಹೊತ್ತು ಬಿಡ್ಬೇಕಾಗಲ್ಲ. ಹೌದು, ಸೊ ಈಗ ಇದು ಕುದಿ ಬರ್ಬೇಕಾ? ಕುದಿ ಬರಬೇಕು. ಆಮೇಲೆ ಜೊತೆಗೆ ಸ್ವಲ್ಪ ಧನಿಯಾ ಪುಡಿ, ಈಸ್ಟರ್ನ್ ಧನಿಯಾ ಪುಡಿ. ಈಸ್ಟರ್ನ್ ಧನಿಯಾ ಪುಡಿ, ಹಾ ಹಾ, ಜೊತೆಗೆ ಈಸ್ಟರ್ನ್ ಖಾರ ಪುಡಿ, ಜೊತೆಗೆ ಖಾರದ ಪುಡಿ. ಜಾಸ್ತಿ ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕೋಬಹುದು. ಸ್ವಲ್ಪ ನಾವು ಸ್ವಲ್ಪ ಖಾರ ಅಲ್ವಾ? ಹೌದು. ಸೊ ಸ್ವಲ್ಪ ಬೇಯವರೆಗೂ ಸೊ ಅದೆಲ್ಲ ಸ್ವಲ್ಪ ಮಿಕ್ಸ್ ಮಾಡಿ. ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ? ಸೊ ಅದು ಬೇಯಬೇಕಲ್ವಾ, ಸ್ವಲ್ಪ ನೀರು ಹಾಕ್ಬೇಕು ಅದಕ್ಕೆ. ಇನ್ನೂ ಸ್ವಲ್ಪ ನೀರಾ? ಸ್ವಲ್ಪ ಅದು ಬಾಯ್ಲ್ ಆಗ್ತಾ 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 ನೀರೆಲ್ಲ ಗಟ್ಟಿ ಆಗುತ್ತೆ. ಹಾಂ ಹಾಂ ಸರ್. ಕರೆ ಕಡಲೆಕಾಯಿ ಬೀಜ ಹಾಕಿದೀರಾ, ಕಡಲೆ ಪಪ್ಪು ಹಾಕಿದೀರಾ, ಅದು ಗಟ್ಟಿ ಜಾಸ್ತಿ ಗಟ್ಟಿ ಆಗುತ್ತೆ. ಸೊ ಇದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ಓ, ಕೊನೆಯಲ್ಲಿ ಉಪ್ಪು, ಇಷ್ಟೊಂದು ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿದ್ರಿ ಅಲ್ವಾ? ಇನ್ನೂ ಸ್ವಲ್ಪ ಕುದಿ ಬರ್ಬೇಕಾಯ್ತು. ಸ್ವಲ್ಪ ಕುದಿ ಬರಬೇಕು. ಸ್ವಲ್ಪ ಗಟ್ಟಿ 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 ಏನಿಲ್ಲ, ಇಷ್ಟು ಈಗಿರೋಷ್ಟು ಸಾಕು. ಓಕೆ, ಸ್ವಲ್ಪ ಬೇಯಬೇಕದು. ಓ ಸರಿ, ಅಷ್ಟರಲ್ಲಿ ನಾನೊಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡ್ತೀನಿ. ಓಕೆ. ಚಂದ್ರ ಅವ್ರ ಬಗ್ಗೆ, ಹಾಸನ್ ಬಗ್ಗೆ, ಅವ್ರು ಮಾಡೋ ರೆಸಿಪೀಸ್ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಬೇಕು. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್ ಬೇಕು, ಏನಂತೀರಾ? ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಕಾರ್ಯಕ್ರಮ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ. ಈಗ ಆಲ್ಮೋಸ್ಟ್ ಎಲ್ಲ ಆಗಿದೆ ಅಲ್ಲ? ಕ್ಯಾಪ್ಸಿಕಮ್ ಪಲ್ಯ ಜೊತೆಗೆ ಸಿಹಿಯಾದಂತ ಒಂದ್ ಸ್ವಲ್ಪ ಬೆಲ್ಲ. ಆಮೇಲೆ 30 ಸೆಕೆಂಡ್ಸ್ ಅಷ್ಟೇ. ರೆಡಿ. ಬೆಲ್ಲ ಕರ್ಗ ಸ್ವೀಟ್ನೆಸ್ ಎಲ್ಲ ಬಿಟ್ಕೋಬೇಕಲ್ಲ? ಹೌದು, ಒಂದು 30 ಸೆಕೆಂಡ್ಸ್ ಅಷ್ಟೇ. ಬಿಸಿಗೆಲ್ಲ ಇದಾಗುತ್ತೆ. ಆಫ್ ಮಾಡಿಬಿಡಿ ಸಾಕು ಇವಾಗ. ರೆಡಿಯಾಗಿದೆ. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಿ. ಫುಲ್ ಗ್ರೀನ್, ಏನೇನ್ ಬೇಕು ಗ್ರೀನ್ ಎಲ್ಲ ಹಾಕ್ಬಿಡಿ. ಬಿಸಿ ಬಿಸಿಯಾದ ಸ್ವಾದಭರಿತ ಕ್ಯಾಪ್ಸಿಕಮ್ ಪಲ್ಯ ಚಪಾತಿ ಜೊತೆ ಸವಿಯಲು ಸಿದ್ಧ. ತಗೊಳ್ಳಿ. ಸೋ ನೈಸ್ ಚಂದ್ರ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂತಹ ಚಂದ್ರ ಅವ್ರು ಮಾಡಿದಂತಹ ಕ್ಯಾಪ್ಸಿಕಮ್ ಪಲ್ಯ ಜೊತೆಗೆ ಚಪಾತಿ ಎರಡು ಕೂಡ ರೆಡಿಯಾಗಿದೆ. ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು, ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಕಡಲೆ ಬೀಜ, ಕಡಲೆ ಪಪ್ಪು, ಜೀರಿಗೆ ಹಾಗೂ ಕೊಬ್ಬರಿಯನ್ನು ಹಾಕಿ ಹುರಿದು ಪುಡಿ ಮಾಡಿಕೊಳ್ಳಿ. ಪುಡಿ ಮಾಡಿದ ಮಿಶ್ರಣಕ್ಕೆ ಕ್ಯಾಪ್ಸಿಕಮ್, ಹುಣಸೆ ಹಣ್ಣಿನ ಹುಳಿ, ನೀರು ಹಾಕಿ ಮಿಕ್ಸ್ ಮಾಡಿ. ನಂತರ ಬಾಣಲಿಗೆ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ, ಕರಿಬೇವು, ಈರುಳ್ಳಿ ಹಾಕಿ ಫ್ರೈ ಮಾಡಿ. ಇದಾದ ನಂತರ ನೆನೆಸಿದ ಕ್ಯಾಪ್ಸಿಕಮ್ ಮಸಾಲ, ಈಸ್ಟರ್ನ್ ಧನಿಯಾ ಪುಡಿ, ಈಸ್ಟರ್ನ್ ಖಾರದ ಪುಡಿ ಹಾಗೂ ಉಪ್ಪನ್ನು ಹಾಕಿ ಸ್ವಲ್ಪ ಹೊತ್ತು ಕುದಿಸಿ. ಕೊನೆಗೆ ಬೆಲ್ಲ ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಸರ್ವ್ ಮಾಡಿದರೆ ಕ್ಯಾಪ್ಸಿಕಮ್ ಪಲ್ಯ ಸವಿಯಲು ಸಿದ್ಧ. ಗ್ರೀನ್ ಆಗಿರುವಂತಹ ಕ್ಯಾಪ್ಸಿಕಮ್ ಪಲ್ಯ ಜೊತೆಗೆ ಚಪಾತಿ. ಏನ್ರಿ ಇಡೀ ಚಪಾತಿ ನನಗೆನಾ? ಖಂಡಿತ ಫುಲ್ಲ ಊಟ. ಸೂಪ್ ಬೇರೆ ಕುಡ್ಬಿಟ್ಟಿದ್ದೀನಿ ಇವತ್ತು. ಜೊತೆಗೆ ಗ್ರೀನ್ ಕ್ಯಾಪ್ಸಿಕಮ್ ಕೊಟ್ಬಿಟ್ಟಿದ್ದೀರಾ ಪಲ್ಯ ಮಾಡಿ. ಬಿಸಿ ತಿನ್ಬಿಡ್ಲಾ? ಹೇಗಿದೆ? ಚೆನ್ನಾಗಿ ಮಾಡಿದೀರಾ. ಚೆನ್ನಾಗಿದೆಯಾ? ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿ ಆಗಿರುತ್ತಲ್ಲ ಇದರಲ್ಲಿ? ಹೌದು, ಖಂಡಿತ. ಯಾಕಂದ್ರೆ ಕೊನೆಯಲ್ಲಿ ಹಾಕ್ತೀರಾ, ಅದ್ರ ಜೊತೆಗೆ ಹುಳಿ. ಕ್ರಂಚಿ ಆಗಿದ್ರೆ ಚಂದ. ತುಂಬಾ ಬೆಂದ್ಬಿಟ್ರೆ ಸ್ಮ್ಯಾಶ್ ಆಗೋಗುತ್ತೆ, ಸಿಗೋದಿಲ್ಲ ಬಾಯಿಗೆ. ಸೊ ಕ್ರಂಚಿ ಆಗಿದ್ರೆ ಅಲ್ಲ, ಇಡೀ ಕ್ಯಾಪ್ಸಿಕಮ್ ಹಾಕ್ಬಿಡೋದು, ಕೈಗೆ ಬಾಯಿಗೆ ಸಿಕ್ಬಿಡುತ್ತೆ. ಓಕೆ ಚಂದ್ರು, ಬಟ್ ತುಂಬಾ ಚೆನ್ನಾಗಿ ಮಾಡಿದೀರಾ. ಉಪ್ಪು ಜೊತೆಗೆ ಖಾರ, ಹುಳಿ, ಹುಣಸೆ ಹುಳಿ ಹಾಕಿದ್ರಲ್ಲ, ಫ್ಯಾಂಟಾಸ್ಟಿಕ್. ಚಪಾತಿ ಜೊತೆಗೆ ಅದ್ಭುತವಾಗಿರುತ್ತೆ. ಚಪಾತಿ, ರೊಟ್ಟಿ, ಪೂರಿ, ಅಕ್ಕಿ ರೊಟ್ಟಿ ನಮ್ ಕಡೆ. ಖಂಡಿತ ಅದಕ್ಕೆ ಸೂಪರ್ ಆಗಿರುತ್ತೆ ಕಾಂಬಿನೇಷನ್. ಹೇಳಿ ಚಂದ್ರು, ಈಗ ನೆಕ್ಸ್ಟ್ ರೆಸಿಪಿ ಏನ್ ಮಾಡ್ತೀರಾ? ನೆಕ್ಸ್ಟ್ ರೆಸಿಪಿ ಒಂದು ಎಲೆಕೋಸಿನ ಅವಲಕ್ಕಿ ಅಂತ ಹೇಳ್ಬಿಟ್ಟು.
ಎಲೆಕೋಸಿನ ಅವಲಕ್ಕಿ. ಅವಲಕ್ಕಿ ಹಾ, ಎಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಅವಲಕ್ಕಿ ಮಾಡ್ತಾರೆ. ನಾವು ಅದ್ರ ಜೊತೆ ಎಲೆಕೋಸಿನ ಅವಲಕ್ಕಿ ಅಂತ ಸ್ಪೆಷಲ್ ಆಗಿ ಮಾಡ್ತಾ ಇದ್ವಿ. ಏನೋ ಒಂಥರ ಡಿಫ್ರೆಂಟ್ ಆಗಿ ಮಾಡ್ತಾರೆ. ಯಾಕೆಂತಂದ್ರೆ ಕೆಲವರಿಗೆಲ್ಲ ಅವಲಕ್ಕಿ ಇಷ್ಟ ಆಗಲ್ಲ, ಕೆಲವ್ರು ಮಾತ್ರ ತಿಂತಾರೆ, ಕೆಲವ್ರು ತಿನ್ನಲ್ಲ. ಯಾರು ತಿನ್ನಲ್ಲ ಅಂತವ್ರಿಗೆ ಸ್ವಲ್ಪ ಕೋಸಲ್ಲಿ ಹಾಕ್ಬಿಟ್ಟು ಸ್ಪೆಷಲ್ ಆಗಿ ಮಾಡಿದ್ ಕೊಟ್ರೆ ಅಟ್ಲೀಸ್ಟ್ ಅವರು ತಿನ್ನಕ್ಕೆ ಮಾಡ್ತಾ ಇದ್ವಿ. ಆಲ್ ಮಮ್ಮೀಸ್ ಕೇಳಿಸ್ಕೊಳ್ಳಿ, ಬರೀ ಮಮ್ಮೀಸ್ ಮಾತ್ರ ಮಕ್ಕಳು ಏನೇನು ತಿನ್ನಲ್ಲ ಅದಕ್ಕೆ ವೆರೈಟಿ ಆಗಿ ಅದನ್ನ ಇನ್ನೊಂದ್ ಥರ ಮಾಡಿ ಕೊಡ್ತಾರೆ. ಬಟ್ ಚಂದ್ರು ಅವ್ರು ಕೂಡ ಈಗಲೇ ಮದ್ವೆ ಆಗದೆ ಮುಂಚೆನೆ ಎಲ್ಲ ತಿಳ್ಕೊಂಡಿದ್ದಾರೆ. ಹೌ ನೈಸ್, ವೆರಿ ನೈಸ್ ಚಂದ್ರು. ಹೇಳಿ ಚಂದ್ರು, ಈಗ ಎಲೆಕೋಸಿನ ಅವಲಕ್ಕಿ ಇದಕ್ಕೆ ಏನೇನು ತಗೊಂಡಿದ್ದೀರಾ? ಎಲೆಕೋಸು ಅವಲಕ್ಕಿ ಮಾಡೋದಕ್ಕೆ ಮೊದಲನೇದಾಗಿ ಎಲೆಕೋಸು, ಅವಲಕ್ಕಿ ನೆನೆಸ್ಕೋಬೇಕು, ಈರುಳ್ಳಿ, ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನಕಾಯಿ, ಅರಿಶಿನ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ, ಸಾಸಿವೆ, ಕೊತ್ತಂಬರಿ ಸೊಪ್ಪು. ಸೊ ಚಂದ್ರು ಅವರೇ ಸ್ಟಾರ್ಟ್ ಮಾಡ್ಬಿಡೋಣ. ಫಸ್ಟ್ ಏನ್ ಕೊಡ್ಲಿ? ಬಾಣಲಿ ಕೊಡಿ. ಫಸ್ಟೇ ಬಾಣ್ಲಿ, ಎಲ್ಲದಕ್ಕೂ ಫಸ್ಟೇ ಬಾಣ್ಲಿ. ಹೌದು, ಬಾಣ್ಲಿನೇ ಬೇಕಲ್ವಾ, ಅದಿಲ್ಲ ಅಂದ್ರೆ ಮಾಡಕ್ಕೆ ಆಗೋದಿಲ್ಲ. ಓಕೆ, ಮೊದಲನೇದಾಗಿ ಬಾಣ್ಲಿ. ಓಕೆ, ಸ್ಟವ್ ಆನ್ ಮಾಡ್ಲಾ? ಆನ್ ಮಾಡಿ. ಏಟ್ ಕೆಲಸ ಮಾಡಿಸ್ತೀರಲ್ಲ ನೀವು. ಹಾ, ಎಲ್ಲ ಸ್ಟಿಕ್ ಹೋದು ಸ್ಪ್ಯಾಚುಲಾ ಕೊಟ್ಬಿಡ್ಲಾ? ಆಮೇಲೆ ಪ್ಯಾನ್ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಬಿಸಿ ಆದ್ಮೇಲೆ ಕಡಲೆ ಬೀಜ ಹಾಕಿ ಫ್ರೈ ಮಾಡ್ಕೋಬೇಕು. ಏನ್ ನಿಮಗೆ ಕಡಲೆಕಾಯಿ ಬೀಜ ಅಷ್ಟೊಂದು ಇಷ್ಟನಾ? ಹೌದು, ಹಾಸನದಲ್ಲಿ ಕಡಲೆಕಾಯಿ ಬೀಜ ಸ್ವಲ್ಪ ಹಾಸನದಲ್ಲಿ ಯೂಸ್ ಮಾಡಲ್ಲ, ಕಮ್ಮಿ ಅಲ್ವಾ? ಆದ್ರೂ ನೀವು ಹೆಂಗೆ ಕಡಲೆಕಾಯಿ ಬೀಜ? ಅವಲಕ್ಕಿಗೆ ಕಡಲೆಕಾಯಿ ಬೀಜ ಬೇಕು, ಅದಕ್ಕೆ ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಗೂ ಕಡಲೆಕಾಯಿ ಬೀಜ? ಹೌದು, ಹಾಕ್ತೀನಿ ಸ್ವಲ್ಪ. ಈಗ ಅದನ್ನ ಹುರ್ಕೋಬೇಕಾ? ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಉಪೇಂದ್ರ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ರಲ್ಲ, ಹೌದು. ಎಲ್ರು ಉಪೇಂದ್ರ ಇಷ್ಟ ಅಂತ ಹೇಳಿದ್ರೆ ಫಸ್ಟ್ ಅವ್ರ ಡೈಲಾಗ್ ಬೈ ಹ್ಯಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಖಂಡಿತ, ಅವ್ರೆಲ್ಲಾ ಸಿನಿಮಾಗಳ ಡೈಲಾಗ್ ಯಾವ ಡೈಲಾಗ್ ಬೇಕು ಪಟ 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 ಅಂತಾರೆ. ಸೊ ನೀವು ಕೂಡ ಅದೇ ತರ ಉಪೇಂದ್ರ ಅವ್ರ ಡೈಲಾಗ್ಸ್ ಏನಾದ್ರು ಕಲ್ತಿದ್ದೀರಾ? ಸ್ವಲ್ಪ ತಕ್ಕಮಟ್ಟಿಗೆ. ಮತ್ತೆ ಹೇಳಿ, ಡೈಲಾಗ್ ಹೊಡೆಯಕ್ ಬರಲ್ಲ, ಪರವಾಗಿಲ್ಲ, ನಿಮ್ ಸ್ಟೈಲ್ ದಾಟಿಲ್ ನಾನು ಹೇಳ್ತೀನಿ. ಹೇಳಿ. ಕಡಲೆ ಬೀಜ ಬೇಯಿಸ ಇದೆ, ಅದ್ರ ಜೊತೆಗೆ ಸ್ವಲ್ಪ ಕಡಲೆಬೇಳೆ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ ಕೊಟ್ಟಿರ, ನಾನು ಹಾಕ್ತಿದ್ದೆ. ಪರವಾಗಿಲ್ಲ, ನಾನು ಹಾಕ್ತೀನಿ. ಓಕೆ, ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಕಲೆ ಇಲ್ಲದ ಕಲೆ ಇಲ್ಲ ಕಾಂತ, ಕಲೆಗೆ ಬೆಲೆ ಕೊಟ್ಟ ಈ ತಲೆ ಇರುವವರೆಗೂ ಶಿಲೆ ಕಾಣುವುದಲ್ಲದೆ ಕಲೆಯಲ್ಲಿ ಕಾಣುವುದು ಕಾಂತ. ಮೋಹದ ಮಲೆಯಲ್ಲಿ ಅಲೆದಾಡುತ್ತಿರುವ ನನಗೆ ನಿನ್ನ ರೂಪದ ಬಲೆಯಲ್ಲೊಂದು ನೆಲೆ ಕೊಟ್ಟರೆ ನೀ ಬಲೆಯಲ್ಲ ಕಾಂತ, ಬಲೆಯಲ್ಲ. ಇನ್ನೊಂದಿದೆ, ಆಮೇಲೆ ಹೇಳ್ತೀನಿ. ಇದು ರಕ್ತ ಕಣ್ಣೀರು. ಎಸ್, ರಕ್ತ ಕಣ್ಣೀರು ಫಿಲಮ್ ಡೈಲಾಗ್ ಇದು. ಎಷ್ಟು ಸಲ ನೋಡಿದ್ರಿ? ರಕ್ತ ಕಣ್ಣೀರು ಒಂದು 4 ಸಲ ನೋಡಿದ್ವಿ ಫಿಲಮ್. ಸಾಕಾ? ಅಷ್ಟೇನೆ. ಹೌದು, ವೆರಿ ನೈಸ್. ಸೊ ಏನು ಆಕ್ಚುಲಿ ಉಪೇಂದ್ರ ಅವ್ರು ಏನಕ್ಕೆ ಇಷ್ಟ ಆಗ್ತಾರೆ ನಿಮ್ಗೆ ಹೇಳಿ? ಅದೇ ಹೇಳಿದ್ನಲ್ಲ ಅವಾಗಲೇ, ಮನ್ಸಿಗೂ ಮನಸ್ಸಿಗೂ ನಾಲ್ಗಿಗೂ ಫಿಲ್ಟರ್ ಇರಲ್ಲ, ಇರೋದನ್ನ ಓಪನ್ ಆಗಿ ಹೇಳ್ತಾರೆ. ವಾಸ್ತವವಾಗಿ ಏನು ನಡೀತಾ ಇದೆ ಅದನ್ನೇ ಫಿಲಮ್ ತರ ತೆಗಿತಾರೆ. ನೀವು ಹಾಗೇನಾ? ಹಾಗೇನಿಲ್ಲ, ಅದಿಷ್ಟ ನಮಗೆ. ಅವ್ರು ಹಾಗೆ ಅಂದ್ಮೇಲೆ ನೀವು ಕೂಡ ಹಾಗೆ ಇರ್ಬೇಕಲ್ವಾ? ಇರ್ತೀವಿ ಕೆಲವೊಂದು ವಿಚಾರದಲ್ಲಿ, ಹಾಗೇನೆ ಕೆಲವೊಂದು ವಿಚಾರದಲ್ಲಿ ಹೇಳ್ತೀರಾ. ಇರ್ಲಿ, ಸುಳ್ಳು ಹೇಳ್ತಿಲ್ಲ, ಇರೋದೇ ಹೇಳ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಇದಾಗಿದೆ. ನೆಕ್ಸ್ಟ್ ಸ್ವಲ್ಪ ಸಾಸಿವೆ. ಓ, ಈಗ ಸಾಸಿವೆ ಹಾಕಬೇಕಾ? ಮುಂಚೆನೆ ಹಾಕೊಂಡ್ರೆ ಸಾಸಿವೆ ಫುಲ್ ಇದಾಗುತ್ತಲ್ಲ. ಏನಾಗುತ್ತೆ? ಫುಲ್ ಬೆಂದೋಗುತ್ತೆ. ಓ, ಫುಲ್ ಬೆಂದೋಗುತ್ತೆ, ಸೀದ್ ಹೋಗುತ್ತೆ. ಓಕೆ, ಕಪ್ಪಗಾಗ್ಬಿಡುತ್ತೆ. ಈಗ ಮುರಿದ್ಬಿಟ್ಟು ಹಾಕೋಬೇಕು, ಪುಡಿ ಮಾಡ್ಬಿಟ್ಟು ಹಾಕಬೇಕು, ಕಟ್ ಮಾಡಿ. ಆಹಾ, ಪಟ ಪಟ ಅಂತ ಸ್ವಲ್ಪ ಚೆನ್ನಾಗಿ ಆಮೇಲೆ ಎಲೆಕೋಸು ಹಾಕಬೇಕು. ಜೊತೆಗೆ ಹಸಿರು ಮೆಣಸಿನಕಾಯಿ, ಸ್ವಲ್ಪ ಫ್ರೈ ಆದಮೇಲೆ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಓ, ಸ್ವಲ್ಪ ಸ್ಪೈಸಿ. ಎಸ್, ಮತ್ತೆ ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಈರುಳ್ಳಿ, ಸ್ವಲ್ಪ ಹಾಕೋಬೇಕಾ? ಸ್ವಲ್ಪ ಅಷ್ಟೇ.
ಸ್ವಲ್ಪ ಟೊಮೆಟೊ. ಓಕೆ, ಅದೆಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ ಎಸ್. ಟೊಮೆಟೊ. ಸೊ ಫ್ರೈ ಆದಮೇಲೆ ಈಸ್ಟನ್ನು ಇಷ್ಟಪಡಿ ಸ್ವಲ್ಪ. ಕಲರೇ ಚೇಂಜ್ ಮಾಡಿಬಿಡುತ್ತಲ್ಲ. ಎಸ್, ಹೌದು. ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಅಲ್ವಾ? ಆಂಟಿಬಯೋಟಿಕ್ ಅದು. ಹೌದು. ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ. ಹಾಂ ಹಾಂ. ಸೊ ಫ್ರೈ ಆದಮೇಲೆ ಕೊನೆಗೆ ಫೈನಲ್ ಆಗಿ ನೆನೆಸಿರೋ ಅವಲಕ್ಕಿ. ಓ, ನೆನೆಸಿರೋ ಅವಲಕ್ಕಿ ಹಾಕು. ಅವಲಕ್ಕಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೋಬೇಕಾ? ಇದಕ್ಕಿನ್ನ ಏನು ಆ್ಯಡ್ ಮಾಡಲ್ಲ, ಇಷ್ಟೇ ಅಲ್ವಾ? ಹೌದು, ಅಷ್ಟೇ. ಕೊನೆಯಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ನನಗೆ ಕೊಡಿ. ಅಷ್ಟೆಲ್ಲ ನಾನು ಚಿಕ್ಕ ಬ್ರೇಕ್ ತೊಗೊಂಡ್ಬಿಡ್ತೀನಿ. ಓಕೆ ಸ್ನೇಹಿತರೆ, ಬರೀ ಅವಲಕ್ಕಿ ಅಲ್ಲ, ಎಲೆಕೋಸಿನ ಅವಲಕ್ಕಿ ರೆಡಿ ಆಗ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್ ಬೇಕಲ್ವಾ? ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮ. ಹ್ಯಾವ್ ಎ ಶಾರ್ಟ್ ಬ್ರೇಕ್. ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಈಗ ಬಿಸಿ ಬಿಸಿ ಆಗಿರುವಂತಹ ಎಲೆಕೋಸಿನ ಅವಲಕ್ಕಿ ರೆಡಿ ಆಗಿದೆ. ಸವಿಯಲು ರೆಡಿ ಆಗಿದೆಯಾ? ಹೊಗೆ ನೋಡಿ ಹೆಂಗ್ ಬರ್ತಾ ಇದೆ. ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ಆಹಾ, ರೆಡಿ. ಥ್ಯಾಂಕ್ ಯು ಚಂದ್ರು ಅವರೇ, ಎಷ್ಟು ಚೆನ್ನಾಗಿ ಮಾಡ್ಕೊಟ್ಟಿದ್ದೀರಾ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಸೊ ನಾವು ಹೆಣ್ಮಕ್ಳು ಕೂಡ ಇಷ್ಟು ಚೆನ್ನಾಗಿ ಮಾಡಲ್ಲ, ಇನ್ಫ್ಯಾಕ್ಟ್ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಬಿಸಿ ಬಿಸಿ ಆದಂತಹ ಎಲೆಕೋಸಿನ ಅವಲಕ್ಕಿ ರೆಡಿ ಆಗಿದೆ. ಹೇಗೆ ಮಾಡೋದು ನೋಡ್ಕೊಂಡಿದ್ದೀರಲ್ಲ, ತುಂಬ ಸಿಂಪಲ್ ರೀ. ಇನ್ನೊಂದ್ಸಲ ನೋಡ್ಕೋತೀರಾ? ಎಲೆಕೋಸಿನ ಅವಲಕ್ಕಿ ಮಾಡುವ ವಿಧಾನ: ಮೊದಲು ಪ್ಯಾನ್ಗೆ ಎಣ್ಣೆ ಹಾಕಿ ಕಾದ ನಂತರ ಕಡಲೆ ಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಹುರಿಯಿರಿ. ನಂತರ ಸಾಸಿವೆ, ಕರಿಬೇವು, ಎಲೆಕೋಸು, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಟೊಮೆಟೊ, ಈಸ್ಟರ್ ಅರಿಶಿಣ ಪುಡಿ, ಉಪ್ಪು ಹಾಕಿ ಹುರಿಯಿರಿ. ಈಗ ನೆನೆಸಿದ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿದರೆ ಬಿಸಿ ಬಿಸಿಯಾದ ಎಲೆಕೋಸಿನ ಅವಲಕ್ಕಿ ಸವಿಯಲು ಸಿದ್ಧ. ವಾವ್! ಬಿಸಿ ಬಿಸಿಯಾದಂತಹ ಎಲೆಕೋಸಿನ ಅವಲಕ್ಕಿ ಹೇಗೆ ಮಾಡೋದು ಅಂತ ನೀವೆಲ್ಲ ನೋಡ್ಕೊಂಡಿದ್ದೀರಾ. ಸರಿ, ಹಾಗಾದ್ರೆ ಟೇಸ್ಟ್ ಮಾಡಬೇಡ. ಆಹಾ, ನೋಡಿ. ಚೆನ್ನಾಗಿದೆಯಾ? ಏನು ಪರ್ಫೆಕ್ಟ್ ಆಗಿ ಮಾಡಿದ್ದೀರಾ ಗೊತ್ತಾ? ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಕಡೆ ಖಾರ ಸಕಲಾಗಿದೆ. ಇಷ್ಟು ಖಾರ ಬೇಕೇ ಬೇಕಪ್ಪ. ಎಲೆಕೋಸು ಹಾಕಿದ್ದೀರಲ್ಲ, ಎಲೆಕೋಸು ನಾನು ಮೋಸ್ಟ್ಲಿ ಅದು ತುಂಬ ಸಪ್ಪೆ ಸಪ್ಪೆ ಅಂತ ಅನ್ಕೊಂಡೆ, ಬಟ್ ಇಲ್ಲ, ಇದ್ರ ಜೊತೆಗೆ ಸೇರಿಕೊಂಡ್ರೆ ನೀಟಾಗಿ ಮಿಕ್ಸ್ ಆಗುತ್ತೆ, ಬ್ಲೆಂಡ್ ಆಗುತ್ತೆ ಅಲ್ಲ. ವೆರಿ ನೈಸ್, ಸಕಲಾಗಿದೆ. ಹೇಳಿ ಚಂದ್ರ ಅವರೇ, ಸೊ ಮನೇಲಿ ಅಷ್ಟೇ ಅಡುಗೆ ಮಾಡಲ್ಲ, ಹೊರಗಡೆ ಅಷ್ಟೇ ಕೆಲಸ ಮಾಡಲ್ಲ, ಇಲ್ಲೂ ಬಂದು ಅಡುಗೆ ಮಾಡಿದ್ದೀರಾ. 2 ರೆಸಿಪೀಸ್ ಮಾಡ್ಕೊಟ್ಟಿದ್ದೀರಾ, ಸೂಪರ್ ಆಗಿರೋ 2 ರೆಸಿಪೀಸ್. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು, ಖುಷಿ ಆಯಿತು. ನನಗೆ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ ಅಡುಗೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟ ಸುವರ್ಣ ವಾಹಿನಿ ಚಾನಲ್ಗೂ ಹಾಗೂ ಮನೆ ಅಡುಗೆ ತಂಡಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು ಚಂದ್ರ ಅವರೇ. ಸೊ ಇಲ್ಲಿ ಬಂದು 2 ರೆಸಿಪೀಸ್ನ ಮಾಡ್ಕೊಟ್ಟಿದ್ದಕ್ಕೆ, ಹಾಗೆ ಉಪೇಂದ್ರ ಅವರ ಡೈಲಾಗ್ ಹೇಳಿದ್ದಕ್ಕೆ ನಮ್ಮ ಕಡೆಯಿಂದ ಚಿಕ್ಕ ನೆನಪಿನ ಕಾರ್ಯ. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೈನ್. ಆಹಾ, ವೀಕ್ಷಕರೇ, ಇವತ್ತಿನ ಎಪಿಸೋಡ್ ಹೇಗಿತ್ತು ಖಂಡಿತ ನಮಗೆ ಪತ್ರ ಬರೆದು ತಿಳಿಸಿ, ಅಥವಾ ಮೇಲ್ ಕೂಡ ಮಾಡಬಹುದು. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ಗೊತ್ತಿದೆಯಲ್ಲ, ನಿಮ್ಮ ಫೋಟೋ ಜೊತೆಗೆ ನೀವು ಮಾಡಬೇಕಾಗಿರುವಂತಹ ರೆಸಿಪಿಯ ಡೀಟೇಲ್ ಅನ್ನು ಬರೆದು ನಮ್ಮ ವಿಳಾಸಕ್ಕೆ ಕಳಿಸಿ. ನಮ್ಮ ವಿಳಾಸ ನ್ಯೂ D2 ಮೀಡಿಯಾ, ನಂಬರ್ 11, 2ನೇ ಮುಖ್ಯ ರಸ್ತೆ, 2ನೇ ಅಡ್ಡ ರಸ್ತೆ, ಚನ್ನಮ್ಮನಕೆರೆ, ಅಚ್ಚುಕಟ್ಟು, ಬೆಂಗಳೂರು 560085. ಸರಿ, ಹಾಗಾದ್ರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಹ್ಯಾವ್ ಎ ನೈಸ್ ಡೇ, ಬಾಯ್.